Hallelujah. Hallelujah. Greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸುತ್ತೇವೆ. One more time, it's a joy to teach God's word. ಇನ್ನೊಂದ್ಸಲ ಕರ್ತನ ವಾಕ್ಯವನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳುವುದು ಸಂತೋಷದ ವಿಷಯವಾಗಿದೆ. Tuesday evenings I've been teaching about Kingdom of God. ಮಂಗಳವಾರ ಸಾಯಂಕಾಲ ನಾನು ದೇವರ ರಾಜ್ಯದ ಬಗ್ಗೆ ಕಲಿಸ್ತಾ ಇದ್ದೇನೆ. A very important teaching. ಒಂದು ಬಹಳ ಮುಖ್ಯವಾಗಿರುವ ಬೋಧನೆ. A truth everyone should learn it. ಎಲ್ಲರೂ ಕಲಿಬೇಕಾಗಿರುವ ಒಂದು ಸತ್ಯವಾಗಿದೆ. This teaching will help you to design your family to be like a heaven in this earth. ಈ ಬೋಧನೆಯು ನಿಮ್ಮ ಕುಟುಂಬಗಳನ್ನು ರೂಪಿಸುವಂತೆ ಸಹಾಯ ಮಾಡ್ತಿದೆ. ನಿಮ್ಮ ಕುಟುಂಬಗಳು ಪರಲೋಕದ ಹಾಗೆ ಈ ಭೂಮಿಯ ಮೇಲೆ ಇರ್ತದೆ. Please turn your Bible to Gospel according to Matthew 6th chapter. We will read verse 33. ನಿಮ್ಮ ಬೈಬಲ್ಗಳನ್ನು ನೀವು ಮತ್ತಾಯನು ಬರೆದ ಸುವಾರ್ತೆಗೆ ತಿರುಗಿಸಿ 6ನೇ ಅಧ್ಯಾಯ ನಾವು 33ನೇ ವಾಕ್ಯ ಓದಿಕೊಳ್ಳೋಣ. But seek ye first the kingdom of God and his righteousness, and all these things shall be added unto you. ಹೀಗಿರುವುದರಿಂದ ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ನೀತಿಗಾಗಿಯೂ ತವಕ ಪಡಿರಿ, ಇವುಗಳ ಕೂಡ ಅವೆಲ್ಲವೂ ನಿಮಗೆ ದೊರಕುವವು. Seek ye first the kingdom of God and his righteousness. ನೀವು ಮೊದಲು ದೇವರ ರಾಜ್ಯಕ್ಕಾಗಿಯೂ ಆತ ನೀತಿಗಾಗಿಯೂ ತವಕ ಪಡಿರಿ. Jesus is talking to people who belong to a covenant. ಇಲ್ಲಿ ಯೇಸು ಸ್ವಾಮಿ ಒಡಂಬಡಿಕೆಗೆ ಸೇರಿದ ಜನರೊಟ್ಟಿಗೆ ಮಾತಾಡ್ತಾ ಇದ್ದಾನೆ. Don't worry about what you should eat, what you should wear, what you should drink. ಆತನು ಹೇಳ್ತಾನೆ, ನೀನ್ ಏನ್ ಕುಡಿಬೇಕು, ಏನ್ ತಿನ್ಬೇಕು, ಏನ್ ಹಾಕೊಳ್ಬೇಕು ಅಂತ ಚಿಂತೆ ಮಾಡ್ಬೇಡ. All these things your Father knows you need it. ಇವೆಲ್ಲಾ ವಿಷಯಗಳು ನಿಮ್ಗೆ ಬೇಕು ಅಂತ ನಿಮ್ಮ ತಂದೆಯಾದ ದೇವರಿಗೆ ಗೊತ್ತು. Those who don't know God, they seek after these things. ಯಾವ ಜನರಿಗೆ ದೇವರು ಗೊತ್ತಿಲ್ಲವೋ ಅವರು ಈ ವಿಷಯಗಳ ಹಿಂದೆ ಓಡ್ತಾರೆ. But you have one thing to do. ಆದ್ರೆ ನಿಮಗೆ ಮಾಡ್ಬೇಕಾಗಿರೋ ಒಂದೇ ವಿಷಯ, You have to seek first the kingdom of God ನೀವು ಮೊದಲು ದೇವರ ರಾಜ್ಯಕ್ಕಾಗಿ ತವಕ ಪಡಬೇಕು and his righteousness. ಮತ್ತು ಆತನ ನೀತಿಗಾಗಿ. What is seeking the kingdom of God? ದೇವರ ರಾಜ್ಯಕ್ಕಾಗಿ ತವಕ ಪಡುವುದಂದ್ರೆ ಏನರ್ಥ? Jesus Christ is our savior. ಯೇಸು ಕ್ರಿಸ್ತನು ನಮ್ಮ ರಕ್ಷಕನಾಗಿದ್ದಾನೆ. He saved us. ನಮ್ಮನ್ನು ರಕ್ಷಿಸಿದನು. At the time of salvation, we all have confessed with our mouth, Jesus Christ is my Lord. ರಕ್ಷಣೆಯ ಸಮಯದಲ್ಲಿ ನಾವು ಎಲ್ಲರೂ ನಮ್ಮ ಬಾಯಿಗಳಿಂದ ಅರಿಕೆ ಮಾಡಿದ್ವಿ ಏನಂದ್ರೆ ಯೇಸು ಕ್ರಿಸ್ತನೇ ನನ್ನ ಕರ್ತನು ಅಂತ. So he is not only our savior, he is our Lord. ಆತನು ನಮ್ಮ ರಕ್ಷಕನಾಗಿರೋದು ಮಾತ್ರವಲ್ಲದೆ ಆತನು ನಮ್ಮ ಕರ್ತನು ಕೂಡ. He rules in our heart. ನಮ್ಮ ಹೃದಯಗಳಲ್ಲಿ ಆಳ್ತಾನೆ. Means his will should be done in our life. ಅದರ ಅರ್ಥ ಏನಂದ್ರೆ ಆತನ ಚಿತ್ತವು ನಮ್ಮ ಜೀವನಗಳಲ್ಲಿ ಪೂರ್ತಿ ಆಗ್ಬೇಕು, ನೆರವೇರಬೇಕು. Kingdom of God means king's will should be done in that region and that kingdom. ದೇವರ ರಾಜ್ಯ ಅಂದ್ರೆ ಅಂದ್ರೆ ರಾಜನ ಚಿತ್ತವು ಆ ಒಂದು ರಾಜ್ಯದಲ್ಲಿ ನೆರವೇರಬೇಕು. In spirit, we all are born again. We are in the kingdom of God. ಆತ್ಮದಲ್ಲಿ ನಾವೆಲ್ಲರೂ ನೂತನ ಸೃಷ್ಟಿಗಳಾಗಿದ್ದೇವೆ, ಹೊಸದಾಗಿ ಹುಟ್ಟಿದ್ದೇವೆ, ನಾವು ದೇವರ ರಾಜ್ಯದಲ್ಲಿ ಬಂದ್ಬಿಟ್ಟಿದ್ದೇವೆ. King is living inside us. ರಾಜನು ನಮ್ಮ ಒಳಗಡೆ ಜೀವಿಸ್ತಾ ಇದ್ದಾನೆ. His will should be done. ಆತನ ಚಿತ್ತವು ನೆರವೇರಬೇಕು. What is his will? ಮತ್ತು ಆತನ ಚಿತ್ತ ಏನಾಗಿದೆ? Matthew 6:10, Jesus in the Lord's Prayer taught, pray, let thy will be done in earth as it is in heaven. ಮತ್ತಾಯ 6ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಸ್ವಾಮಿ ಕಲಿಸ್ಕೊಟ್ರು, ಪರಲೋಕದ ಪ್ರಾರ್ಥನೆ ಏನಂದ್ರೆ ಪರಲೋಕದಲ್ಲಿ ನೆರವೇರುವ ಪ್ರಕಾರ ನಿನ್ನ ಚಿತ್ತವು ಭೂಲೋಕದಲ್ಲಿಯೂ ನೆರವೇರಲಿ. There he says, let thy kingdom come, let thy will be done in earth as it is in heaven. ಅಲ್ಲಿ ಯೇಸುಸ್ವಾಮಿ ಹೀಗೆ ಪ್ರಾರ್ಥನೆ ಮಾಡ್ತಾರೆ, ನಿನ್ನ ರಾಜ್ಯವು ಬರಲಿ, ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನಿನ್ನ ಚಿತ್ತವು ನೆರವೇರಲಿ. Now we don't pray let your kingdom come because his kingdom has come inside us. ಮತ್ತು ಇವಾಗ ನಾವು ನಿನ್ನ ರಾಜ್ಯ ಬರಲಿ ಅಂತ ನಾವು ಪ್ರಾರ್ಥನೆ ಮಾಡುವುದಿಲ್ಲ, ಯಾಕೆಂದ್ರೆ ಆತನ ರಾಜ್ಯವು ನಮ್ಮ ಒಳಗಡೆ ಬಂದಿದೆ. Hallelujah. Hallelujah. This Lord's Prayer is a wonderful prayer, but we should learn how to take it in the New Testament. ನೋಡಿರಿ, ಈ ಪರಲೋಕದ ಪ್ರಾರ್ಥನೆ ಇದು ಬಹಳ ಅದ್ಭುತವಾಗಿರೋ ಪ್ರಾರ್ಥನೆಯಾಗಿದೆ,
ಆದ್ರೆ ನಾವು ಇದು ಹೊಸ ಒಡಂಬಡಿಕೆಯ ಪ್ರಕಾರ ಕಲಿಯುವುದು ಬಹಳ It ಮುಖ್ಯ. is deliver us from all evil. ಮುಂದೆ ಹೇಳ್ತಾನೆ ಎಲ್ಲಾ ಕೇಡಿನಿಂದ ನಮ್ಮನ್ನು ತಪ್ಪಿಸು. No, you are already delivered now. ಇಲ್ಲ ನೀವು ಅವಾಗಲೇ ತಪ್ಪಿಸಲ್ಪಟ್ಟಿದ್ರೆ ಬಿಡುಗಡೆ ಹೊಂದ್ಕೊಂಡಿದ್ದೀರಾ. So now we have to that let thy will be done in earth as it is in heaven. Let's focus on that. ಇವತ್ತು ನಾವು ಇದರ ಮೇಲೆ ನಾವು ಗಮನ ಹಾಕೊಳ್ಳೋಣ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ. What is his will in the heaven? ಪರಲೋಕದಲ್ಲಿ ಆತನ ಚಿತ್ತ ಏನು? Coronavirus. ಕೊರೋನಾ ವೈರಸ್ ಆಗಿದ್ಯಾ? Is it his will in heaven? ಅದು ಆತನ ಚಿತ್ತನ ಪರಲೋಕದಲ್ಲಿ? No. ಇಲ್ಲ. If it is not his will in heaven, it is not his will for you in this earth. ಪರಲೋಕದಲ್ಲಿ ಅದು ಆತನ ಚಿತ್ತ ಇಲ್ಲ ಅಂದ್ರೆ ಭೂಲೋಕದಲ್ಲಿಯೂ ನಿಮಗಾಗಿಯೂ ಅದು ಆತನ ಚಿತ್ತ ಅಲ್ಲ. It is not allowed in the heaven. It is not allowed in your house. ಪರಲೋಕದಲ್ಲಿ ಅದಕ್ಕೆ ಅನುಮತಿ ಕೊಟ್ಟಿಲ್ಲ ಅಂದ್ರೆ ಭೂಲೋಕದಲ್ಲಿಯೂ ನಿಮ್ಮ ಮನೆಯಲ್ಲಿಯೂ ಅನುಮತಿ ಇಲ್ಲ. What about any sickness? ಯಾವುದೇ ರೋಗದ ಬಗ್ಗೆ Do ಏನು? you find any sickness in the heaven? ಯಾವುದೇ ರೋಗ ನಿಮ್ ಪರಲೋಕದಲ್ಲಿ ಸಿಗ್ತದ? It's not allowed there. ರೋಗ ಅಲ್ಲಿ ಅನುಮತಿ ಇಲ್ಲ. It is not allowed in your life. ಅದೇ ರೀತಿಯಲ್ಲಿ ರೋಗಕ್ಕೆ ನಿಮ್ಮ ಜೀವನದಲ್ಲಿ ಅನುಮತಿ ಇಲ್ಲ. What about unforgiveness? ಅಕ್ಷಮಾಪಣೆಯ ಬಗ್ಗೆ ಏನು? Bitterness. ಕಹಿತನದ ಬಗ್ಗೆ Is it allowed in the heaven? ಪರಲೋಕದ ಅನುಮತಿ ಇದೆ? No. ಇಲ್ಲ. It will not be allowed in your life. ನಿಮ್ಮ ಜೀವನಗಳಲ್ಲಿ ಕೂಡ ಅದಕ್ಕೆ ಅನುಮತಿ ಕೊಡುವುದಿಲ್ಲ. For this, God needs your mind. ಇದಕ್ಕಾಗಿ ಕರ್ತನಿಗೆ ನಿಮ್ಮ ಮನಸ್ಸು ಬೇಕು. To do His will, He needs your cooperation. ಆತನ ಚಿತ್ತವು ನಿಮ್ಮ ಜೀವನದಲ್ಲಿ ನೆರವೇರಬೇಕು ಅಂದ್ರೆ ನಿಮ್ಮ ಸಹಕರಿಸುವಿಕೆ ಬೇಕು. God has a respect for man. ದೇವರು ಮನುಷ್ಯನಿಗಾಗಿ ಒಂದು ಗೌರವ ಇಟ್ಕೊಳ್ತಾರೆ. God has not created man like a machine. ದೇವರು ಮನುಷ್ಯನನ್ನು ಒಂದು ಮಷೀನ್ ತರ ಸೃಷ್ಟಿ He ಮಾಡಲಿಲ್ಲ. cannot force His will. ಮನುಷ್ಯನ ಮೇಲೆ ತನ್ನ ಚಿತ್ತವನ್ನು ಆತನು ಒತ್ತಾಯ We ಮಾಡಕ್ಕಾಗಲ್ಲ. have to allow His will to be done in our life. ನಮ್ಮ ಜೀವನಗಳಲ್ಲಿ ಆತನ ಚಿತ್ತ ನೆರವೇರಬೇಕು ಅಂದ್ರೆ ನಾವು ಅನುಮತಿ ಕೊಡಬೇಕು. Only then we can possess the blessings. ಆವಾಗ ಮಾತ್ರ ನಾವು ಎಲ್ಲಾ ಆಶೀರ್ವಾದಗಳನ್ನು ಸ್ವಾಧೀನ ಮಾಡಿಕೊಳ್ತೇವೆ. To change our thinking, I told imagination is very important. ನಮ್ಮ ಯೋಚನೆಗಳನ್ನು ಬದಲಾಯಿಸುವುದಕ್ಕಾಗಿ ನಾನು ಕಲ್ಸ್ಕೊಟ್ಟೇನಂದ್ರೆ ನಾವು ಕಲ್ಪನೆ ಮಾಡುವುದು ಬಹಳ ಮುಖ್ಯ. What imagination in our mind is like, it's like a CD player. It can go forward also, it can go back also. We can rewind it, we can forward it. ನಮ್ಮ ಮನಸ್ಸಿನಲ್ಲಿರುವಂತಹ ಕಲ್ಪನೆಯು ಅದು ಒಂದು ಸಿಡಿ ಪ್ಲೇಯರ್ ತರ ಅಥವಾ ಕೆಸೆಟ್ ಅಲ್ಲಿ ಹಾಕ್ತಾರ ಹಾಗೆ ಮುಂದೆ ಫಾರ್ವರ್ಡ್ ಮಾಡಿದ್ರೆ ಮುಂದೆ ಹೋಗ್ತಿದೆ ಮತ್ತೆ ರಿವೈಂಡ್ ಮಾಡಿದ್ರೆ ಹಿಂದೆ ಬರ್ತಿದೆ. All the miracles, all the good things what He has done in your life, you have to rewind and keep imagining, keep thinking about it again and again, again and again. It is scriptural. I have given enough reference for this. ಎಲ್ಲಾ ಅದ್ಭುತಗಳು ದೇವ್ರು ಮಾಡಿರುವಂತ ಎಲ್ಲಾ ಕಾರ್ಯಗಳು ಅದೆಲ್ಲವನ್ನು ನಾವು ಮತ್ತೊಂದು ಇನ್ನೊಂದ್ಸಲ ರಿವೈಂಡ್ ಮಾಡ್ಕೊಳ್ತಾ ಹಿಂದೆ ನೆನ್ಪ್ ಮಾಡ್ಕೊಳ್ತಾ ಇರ್ಬೇಕು. ನೆನ್ಪ್ ಮಾಡ್ಕೊಂಡು ಕರ್ತನಿಗೆ ಸ್ತೋತ್ರ ಮಾಡ್ಬೇಕು. And about our future, we should take the promises of God and start imagining. ಮತ್ತು ಭವಿಷ್ಯದ ಬಗ್ಗೆ ನಾವು ದೇವರ ವಾಗ್ದಾನಗಳನ್ನು ತಗೊಂಡು ಅದರ ಮೇಲೆ ಕಲ್ಪನೆ ಮಾಡಬೇಕು. If you listen to Kingdom of God teaching last 2 weeks or 3 weeks, I have given enough promises for you, for your future, for your wife, for your children, the betterment, everything I have given. ಕಳೆದ ಕೆಲವು ವಾರಗಳಿಂದ ನಾನು ಕಲ್ಸ್ಕೊಟ್ಟಿದ್ದೇನೆ ಕರ್ತನ ರಾಜ್ಯದ ಬಗ್ಗೆ. ನೀವು ಆ ವಾಕ್ಯಗಳನ್ನು ಓದ್ಕೊಂಡ್ರೆ ನಾನು ಅನೇಕ ವಾಗ್ದಾನಗಳನ್ನು ತೋರಿಸಿದ್ದೇನೆ ನಿಮಗಾಗಿ, ನಿಮ್ಮ ಭವಿಷ್ಯಕ್ಕಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಹೆಂಡತಿಗಾಗಿ, ಕುಟುಂಬವಾಗಿ. How God will set you high above all the nations of the earth. ಹೇಗೆ ದೇವರು ನಿಮ್ಮ ಎಲ್ಲಾ ದೇಶಗಳಿಗಿಂತ ಉನ್ನತವಾಗಿ ಇರ್ತಾರೆ. How God will empower you to have a success. ನಿಮಗೆ ಯಶಸ್ಸು ಹೊಂದಿಕೊಳ್ಳುವಂತೆ ಹೇಗೆ ದೇವರು ಸಾಮರ್ಥ್ಯ How ಕೊಡ್ತಾರೆ. none of the curse of the laws will come in your life. ಧರ್ಮಶಾಸ್ತ್ರದ ಯಾವುದೇ ಶಾಪವು ನಿಮ್ಮ ಜೀವನದಲ್ಲಿ ಬರುವುದಿಲ್ಲ. We will start from where we stopped last week. ನಾವು ಹೋದ್ವಾರ ನಿಲ್ಲಿಸಿದ ಅದೇ ಸ್ಥಳದಿಂದ ಪ್ರಾರಂಭ ಮಾಡೋಣ. Turn your Bible to book of Galatians 3rd chapter. We'll read verse 13 and 14. ನಿಮ್ಮ ಬೈಬಲ್ಗಳನ್ನು ಗಲಾತ್ಯದವರಿಗೆ 3ನೇ ಅಧ್ಯಾಯಕ್ಕೆ ತಿರುಗಿಸಿ Verse 13 and 14. ನಾವು 13, 14 ಓದ್ಕೊಳ್ಳೋಣ. Christ has redeemed us from the curse of the law, being made a curse for us, for it is written, Cursed is every one that hangeth on a tree, that the blessings of Abraham might come on the Gentiles through Jesus Christ, that we might receive the promise of the Spirit through faith.
ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗು ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂದು ಶಾಸ್ತ್ರದಲ್ಲಿ ಬರೆದದೇ ಅಲ್ಲ. Hallelujah. Hallelujah. Two things are here. ಇಲ್ಲಿ ಎರಡು ವಿಷಯಗಳು ಬರೆಯಲ್ಪಟ್ಟಿವೆ. Christ became a curse, redeemed us from the curse of the law. ಕ್ರಿಸ್ತನು ನಮಗಾಗಿ ಶಾಪವಾದನು, ಶಾಪಗ್ರಸ್ತನಾದನು ಮತ್ತು ನಮ್ಮನ್ನು ಶಾಪದೊಳಗಿಂದ ನಮ್ಮನ್ನು ಧರ್ಮಶಾಸ್ತ್ರದ ಶಾಪದೊಳಗಿಂದ ಬಿಡಿಸಿದನು. We are free from all the curses. ಎಲ್ಲಾ ಶಾಪಗಳಿಂದ ನಾವು ಬಿಡಿಸಲ್ಪಟ್ಟಿದ್ದೇವೆ. Second, he has blessed us with the blessing of Abraham. ಮತ್ತು ಎರಡನೇದಾಗಿ ಅಬ್ರಹಾಮನ ಆಶೀರ್ವಾದಗಳಿಂದ ನಮ್ಮನ್ನು ಆಶೀರ್ವದಿಸಿದ್ದಾನೆ. All the blessings in the Bible, whatever Jesus gives, blessings of Jesus, God labeled it as a blessing of Abraham. ಸತ್ಯವೇದದಲ್ಲಿರುವಂತಹ ಎಲ್ಲಾ ಆಶೀರ್ವಾದಗಳನ್ನು ದೇವರು ಅಬ್ರಹಾಮನ ಆಶೀರ್ವಾದಗಳೆಂದು ಹೆಸರಿಟ್ಟನು. Because people are confused about blessings. ಯಾಕೆಂದರೆ ಜನರಿಗೆ ಆಶೀರ್ವಾದಗಳ ಬಗ್ಗೆ ಬಹಳಷ್ಟು ಗಲಿಬಿಲಿ ಇದೆ. I remember, when 15 years back I was in Mumbai. ನನ್ನ ನೆನಪಿದೆ, 15 ವರ್ಷಗಳ ಹಿಂದೆ ನಾನು ಮುಂಬೈಯಲ್ಲಿ ಇದ್ದೆ. One man came and gave testimony. ಒಬ್ಬ ವ್ಯಕ್ತಿ ಬಂದು ಸಾಕ್ಷಿ ಕೊಟ್ಟ. He was a guest. He came from Delhi itself. ಆತನು ಅತಿಥಿಯಾಗಿದ್ದ. ಆತನು ಡೆಲ್ಲಿಯಿಂದ ಬಂದ. He was a very high post. ಅಲ್ಲಿ ಡೆಲ್ಲಿಯಲ್ಲಿ ಬಹಳಷ್ಟು ದೊಡ್ಡ ಉನ್ನತ ಸ್ಥಾನದಲ್ಲಿ ಇದ್ದ. He had some accident or something. 6 months he was bedridden. 6 ತಿಂಗಳವರೆಗೆ ಆತನು ಹಾಸಿಗೆ ಮೇಲೆ ಇದ್ದ. ಯಾಕಂದ್ರೆ ಆತನು ಒಂದು ಆಕ್ಸಿಡೆಂಟ್ ಆಗಿತ್ತು. Then he said like this. ಮುಂದೆ ಹೇಳ್ತಾನೆ, I was running without God. I was not looking to God. ಆತನು ಹೇಳ್ತಾನೆ, ನಾನು ದೇವರಿಲ್ಲದೆ ಓಡ್ತಾ ಇದ್ದೆ, ನಾನು ದೇವರ ಕಡೆ ನೋಡ್ತಾ ಇರ್ಲಿಲ್ಲ. God gave me an accident. ದೇವರು ನನಗೆ ಆಕ್ಸಿಡೆಂಟ್ ಆಗುವಂತೆ ಮಾಡಿಸಿದ. I was on the bed. ನಾನು ಹಾಸಿಗೆ ಮೇಲೆ ಇದ್ದೆ. Before that I was not looking to God. Now I started looking to God. ಅದಕ್ಕಿಂತ ಮೊದಲು ನಾನು ದೇವರ ಕಡೆ ನೋಡ್ತಾನೆ ಇರ್ಲಿಲ್ಲ, ಇವಾಗ ದೇವರ ಕಡೆ ನೋಡ್ತಾ ಇದ್ದೇನೆ. And he is calling accident as a blessing. ಆ ವ್ಯಕ್ತಿ ಆಕ್ಸಿಡೆಂಟ್ ಅನ್ನು ಅವರು ಏನು ಆಶೀರ್ವಾದ ಅಂತ ಕರೀತಾ ಇದ್ದಾರೆ. Hallelujah. You should not get confused. ನೋಡಿರಿ, ನಿಮಗೆ ಇಂತ ಗಲಿಬಿಲಿ ಆಗಬಾರದು. That is why God gave a title for the blessing. It is called blessing of Abraham. ಆದ ಕಾರಣ ದೇವರು ಆಶೀರ್ವಾದಗಳಿಗೆ ಒಂದು ಹೆಸರನ್ನು ಕೊಟ್ಟರು. ಅಬ್ರಹಾಮನ ಆಶೀರ್ವಾದಗಳನ್ನು ಕರೆಯಲ್ಪಟ್ಟರು. Everyone who has accepted Jesus Christ has a blessings of Abraham. ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿಕೊಂಡಿರುವ ಪ್ರತಿಯೊಬ್ಬ ವ್ಯಕ್ತಿಯು ಅಬ್ರಹಾಮನ ಆಶೀರ್ವಾದಗಳನ್ನು ಹೊಂದಿಕೊಂಡಿದ್ದಾರೆ. The blessings of Abraham is on me. ಅಬ್ರಹಾಮನ ಆಶೀರ್ವಾದಗಳು ನನ್ನ ಮೇಲೆ ಇವೆ. Say blessings of Abraham is on me. ನನ್ನಿಂದ ಹೇಳಿ ಕನ್ನಡದಲ್ಲಿ, ಅಬ್ರಹಾಮನ ಎಲ್ಲಾ ಆಶೀರ್ವಾದಗಳು ನನ್ನ ಮೇಲೆ ಇವೆ. The beauty of this blessing is, ಈ ಆಶೀರ್ವಾದಗಳ ಒಂದು ಸೌಂದರ್ಯ ಏನಂದ್ರೆ, wherever you go you will come up in life. ನೀವ್ ಎಲ್ಲೇ ಹೋದ್ರೂ ಕೂಡ ಜೀವನದಲ್ಲಿ ಮೇಲಕ್ಕೆ ಬರ್ತೀರಾ. Whatever you do you will have a success. That is a blessing of Abraham. ನೀವ್ ಏನೇ ಮಾಡಿದ್ರು ಕೂಡ ಅದರಲ್ಲಿ ಯಶಸ್ಸನ್ನು ಹೊಂದ್ಕೊಳ್ತೀರಾ. ಅದೇ ಅಬ್ರಹಾಮನ ಆಶೀರ್ವಾದ. Abraham had 2 grandchildren, 2 grandsons, Jacob and Esau. ಅಬ್ರಹಾಮನಿಗೆ 2 ಮೊಮ್ಮಗನಿದ್ರು. Jacob cheated his elder brother Esau. ಯಾಕೋಬನು ತನ್ನ ಅಣ್ಣನಾಗಿರುವ ಈಸಾವನ್ನು ಮೋಸ ಮಾಡಿದ. He cheated. That man wants to kill him. ಮೋಸ ಮಾಡಿದ ಕಾರಣ ಈಸಾವನ್ನು ಆ ಯಾಕೋಬನನ್ನು ಕೊಲ್ಲಬೇಕಂತ ಬಯಸ್ತಾ He ಇದ್ದ. cheated him and took the blessings. ಆತನನ್ನು ಮೋಸ ಮಾಡಿ ಆತನ ಆಶೀರ್ವಾದಗಳನ್ನು ಯಾಕೋಬನು ತಗೊಂಡ. Now he is going to his uncle's house. He is running for life, running to his uncle's house. ಇವಾಗ ಯಾಕೋಬನು ಓಡಿ ಹೋಗ್ತಾ ಇದ್ದಾನೆ ತನ್ನ ಮಾಮನ ಮನೆಗೆ. When he was going there, he took a stone and he slept. ಆತನು ಅಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ದಾರಿಯಲ್ಲಿ ಆತನು ಒಂದು ಕಲ್ಲನ್ನು ತಗೊಂಡು ಅದರ ಮೇಲೆ ಮಲ್ಕೊಂಡ. Turn your Bible to Genesis 28 chapter. ನಿಮ್ಮ ಬೈಬಲ್ಗಳನ್ನು ನೀವು ಆದಿಕಾಂಡ 28ನೇ ಅಧ್ಯಾಯಕ್ಕೆ ತಿರುಗಿಸಿ. Verse 12. ಆದಿಕಾಂಡ 28ನೇ ಅಧ್ಯಾಯ 12ನೇ ವಾಕ್ಯ. Verse 12 to 15. 4 verses we'll read. ನಾವು 4 ವಾಕ್ಯಗಳನ್ನು ಓದ್ಕೊಳ್ಳೋಣ. 12ರಿಂದ 15ನೇ ವಾಕ್ಯ. And he dreamed, and behold, a ladder set upon the earth, and top of it reached to the heaven. And behold, the angels of God ascending and descending on it. And behold,
The Lord stood above it and said, I am the Lord God of Abraham your father, the God of Isaac. The land wherein thou liest, to thee I will give it, unto thy seed. Unto thy seed shall be as the dust of the earth, and thou shalt spread abroad to the west, to the east, unto the north, unto the south. And you, and in your seed, all the families of the earth shall be blessed. Now verse 15, very important. And behold, I am with thee, I will keep thee in all places whither thou goest, will bring thee again into this land, for I will not leave thee until I have done that which I have spoken to thee of. ಆದಿಕಾಂಡ 28ನೇ ಅಧ್ಯಾಯ 12-15 ಓದ್ತೇನೆ. ಆ ರಾತ್ರಿ ಅವನು ಕನಸು ಕಂಡನು. ಆ ಕನಸಿನಲ್ಲಿ ಒಂದು ನಿಚ್ಚಣಿಗೆ ನೆಲದ ಮೇಲೆ ನಿಂತಿತು. ಅದರ ತುದಿ ಆಕಾಶವನ್ನು ಮುಟ್ಟಿತು. ಅದರ ಮೇಲೆ ದೇವದೂತರು ಹತ್ತುತ್ತಾ ಇಳಿಯುತ್ತಾ ಇದ್ದರು. ಇದಲ್ಲದೆ ಯೆಹೋವನು ಅವನ ಬಳಿಯಲ್ಲಿ ನಿಂತು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ಇಸಾಕನ ದೇವರು ಆಗಿರುವ ಯೆಹೋವನು. ನೀನು ಮಲಗಿಕೊಂಡಿರುವ ಈ ದೇಶವನ್ನು ನಿನಗೂ ನಿನ್ನ ಸಂತತಿಗೂ ಕೊಡುತ್ತೇನೆ. ನಿನ್ನ ಸಂತತಿಯು ಭೂಮಿಯ ಧೂಳಿನಂತೆ ಅಸಂಖ್ಯವಾಗುವುದು. ನೀನು ಪೂರ್ವ, ಪಶ್ಚಿಮ, ದಕ್ಷಿಣ, ಉತ್ತರ ದಿಕ್ಕುಗಳಿಗೆ ಹರಡಿಕೊಳ್ಳುವಿ. ನಿನ್ನ ಮೂಲಕವೂ ನಿನ್ನ ಸಂತತಿಯ ಮೂಲಕವೂ ಭೂಮಿಯ ಎಲ್ಲಾ ಕುಲದವರಿಗೂ ಆಶೀರ್ವಾದ ಉಂಟಾಗುವುದು. ಇದಲ್ಲದೆ ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡಿ ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ನಿನಗೆ ಹೇಳಿದನ್ನೆಲ್ಲ ನೆರವೇರಿಸದ ಹೊರತು ಬಿಡುವುದಿಲ್ಲ ಅಂದನು. Hallelujah. Verse 15 is very important. 15ನೇ ವಾಕ್ಯ ಬಹಳ ಮುಖ್ಯ ನೋಡಿ. Now listen to me. ಈ ಕಡೆ ಕೇಳ್ರಿ. Nothing he had in his hand. ಆತನ ಕೈಯಲ್ಲಿ ಏನೂ ಇರ್ಲಿಲ್ಲ. He had only one stick. ಆತನ ಕೈಯಲ್ಲಿ ಒಂದು ಕೋಲ್ ಇತ್ತು ಮಾತ್ರ. He slept. ಆತನು ಮಲ್ಕೊಂಡ. But he had the blessing of Abraham. ಆದ್ರೆ ಆತನ ಮೇಲೆ ಅಬ್ರಹಾಮನ ಆಶೀರ್ವಾದಗಳಿವೆ. I don't know who are you. ನೀವು ಯಾರು ಅಂತ ನನಗೆ I ಗೊತ್ತಿಲ್ಲ. don't know what you have in your hand. ನಿಮ್ ಕೈಯಲ್ಲಿ ಇವತ್ತು ಏನಿದೆ ಅಂತ ಗೊತ್ತಿಲ್ಲ. Maybe you have a PUC certificate, SSLC certificate. SSLC ಸರ್ಟಿಫಿಕೇಟ್ ಇರ್ಬೋದು, PUC ಸರ್ಟಿಫಿಕೇಟ್ ಇರ್ಬೋದು, Or maybe one skill to do any job. ಅಥವಾ ಒಂದು ಕೆಲಸ ಮಾಡುವಂತ ಒಂದು ತಲಾಂತು, ಒಂದು ಕೆಲಸ ಮಾಡುವಂತ ಸ್ಥಿತಿಯಲ್ಲಿ ಇರ್ಬೋದು. Don't worry. ಚಿಂತೆ ಮಾಡಬೇಡ್ರಿ. Blessings of Abraham is on you. ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ ಇವೆ. But God needs your cooperation. ಆದ್ರೆ ದೇವರಿಗೆ ನೀವು ಸಹಕರಿಸುವುದು ಮುಖ್ಯ. God wants Jacob's cooperation. ಇಲ್ಲಿ ದೇವರು ಯಾಕೋಬನ ಸಹಕರಣೆಯನ್ನು ಆತನು ಹೊಂದಬೇಕು He ಅನ್ಕೊಂಡ. wants to captivate his mind. ಆತನ ಮನಸ್ಸನ್ನು ದೇವರು ಆಳ್ಬೇಕು ಅಂತ So ಬಯಸ್ತಾ God ಇದ್ದ. gave him a dream. ಆದ ಕಾರಣ ದೇವರು ಯಾಕೋಬನಿಗೆ ಒಂದು ಕನಸನ್ನು There ಕೊಟ್ಟರು. are so many things he shared here. ಇಲ್ಲಿ ಅನೇಕ ವಿಷಯಗಳನ್ನು And ಹಂಚಿಕೊಂಡಿದ್ದಾನೆ. the verse 15, God says, "Look, I am with you. I will protect you in the place wherever you go." 15ನೇ ವಾಕ್ಯದಲ್ಲಿ ಹೇಳ್ತಾನೆ, ನಾನು ನಿನ್ನ ಸಂಗಡ ಇದ್ದು ನೀನು ಹೋಗುವ ಎಲ್ಲಾ ಸ್ಥಳಗಳಲ್ಲಿ ನಿನ್ನನ್ನು ಕಾಪಾಡುವೆನು. I will bring you back again. I will not leave you. ತಿರುಗಿ ಈ ದೇಶಕ್ಕೆ ಬರಮಾಡುತ್ತೇನೆ. ನಾನು ಹೇಳಿದ್ದನ್ನೆಲ್ಲ ನೆರವೇರಿಸದೆ ಹೊರತು ಬಿಡುವುದಿಲ್ಲ. Whatever I have said, I will do it. ನಾನು ಹೇಳಿದಿರುವುದೆಲ್ಲವನ್ನು ನೆರವೇರಿಸುವೆನು. God prepared Jacob before he went to uncle's house. ಯಾಕೋಬನು ತನ್ನ ಮಾಮನ ಮನೆಗೆ ಹೋಗುಕ್ಕಿಂತ ಮೊದಲೇ ಯಾಕೋಬನನ್ನು ದೇವರು ಸಿದ್ಧಪಡಿಸಿದನು. Gave him assurance. I am with you. Wherever you go, I am going to come. I will accomplish everything what I have promised. I am going to bring you back. ಯಾಕೋಬನಿಗೆ ದೇವರು ಒಂದು ಖಚಿತತೆಯನ್ನು ಕೊಟ್ಟರು. ಏನಂದ್ರೆ, ನಾನು ನಿನ್ನೊಟ್ಟಿಗೆ ಇದ್ದೇನೆ, ನಿನ್ನೊಟ್ಟಿಗೆ ನಾನು ಇರ್ತೇನೆ, ಕಾಪಾಡ್ತೇನೆ, ನೀನು ಹೋಗುವಂತ ಎಲ್ಲಾ ಸ್ಥಳಗಳಲ್ಲಿ ನಿನ್ನೊಟ್ಟಿಗೆ ಇರ್ತೇನೆ ಮತ್ತು ನಿನ್ನನ್ನು ಬಿಡುವುದಿಲ್ಲ. Now what Jacob had? ಇವಾಗ ಯಾಕೋಬನ ಹತ್ರ ಏನಿತ್ತು? One stick was in his hand. ಒಂದು ಕೋಲಿತ್ತು. Blessings of Abraham was on him. ಅಬ್ರಹಾಮನ ಆಶೀರ್ವಾದಗಳಿದ್ದವು. This dream was there. ಈ ಒಂದು ಕನಸು ಆತನೊಟ್ಟಿಗೆ ಇತ್ತು. God spoke to him. ದೇವರು ಆತನೊಟ್ಟಿಗೆ With ಮಾತನಾಡಿದರು. this he went to uncle's house. ಈ ವಿಷಯಗಳನ್ನು ಇಟ್ಕೊಂಡು ಆತನು ಮಾಮನ ಮನೆಗೆ ಹೋಗ್ತಾನೆ. He saw uncle's daughter. He fell in love. ಅಲ್ಲಿ ಆತನ ಮಗಳನ್ನು ನೋಡಿದ ಮೇಲೆ ಆತನು ಪ್ರೀತಿಯಲ್ಲಿ So ಬೀಳ್ತಾನೆ. he went and asked his uncle, I want to marry your daughter.
ಅದಕ್ಕೆ ಆತ ಹೋಗಿ ಮಾಮನಿಗೆ ಕೇಳ್ತಾನೆ, ನಿನ್ನ ಮಗಳನ್ನ ಮದುವೆ ಆಗ್ತೇನೆ. Her name was Rachel. ಆಕೆಯ ಹೆಸರು ರೇಚಲ್ ಆಗಿತ್ತು. Hallelujah. That uncle said, 7 years you work, I will give her. ಆ ಮಾಮ ಹೇಳ್ತಾನೆ, ನೀನ್ 7 ವರ್ಷ ಕೆಲಸ ಮಾಡು, ನಾನು ಅವಳನ್ನು ಕೊಟ್ಟು ಮದುವೆ ಮಾಡಿಸ್ತೇನೆ. That uncle was more cunning than Jacob. ನೋಡಿರಿ, ಆ ಮಾಮನು ಈ ಯಾಕೋಬನಿಗಿಂತ ಇನ್ನೂ ಬಹಳ ವಂಚಕನಾಗಿದ್ದ. After 7 years, the marriage took place. 7 ವರ್ಷ ಆದ್ಮೇಲೆ ಮದುವೆ ನಡೀತು. The next day morning, Jacob came to know that was not Rachel, her elder sister Leah. ಆದ್ರೆ ಮರುದಿನ ಬೆಳಗ್ಗೆ ಅಲ್ಲಿ ಯಾಕೋಬನಿಗೆ ಗೊತ್ತಾಗ್ತದೆ ಅದು ರೇಚಲ್ ಆಗಿರ್ಲಿಲ್ಲ, ಲಿಯಾ ಆಗಿದ್ಲು. That uncle said, you work another 7 years, I'll give. ಮತ್ತೆ ಆ ಮಾಮ ಹೇಳ್ತಾನೆ, ಇನ್ನೂ 7 ವರ್ಷ ಕೆಲಸ ಮಾಡು, ಮತ್ತೆ ಕೊಡ್ತೇನೆ. 14 years he worked under him for one girl. 14 ವರ್ಷ ಆತನು ತನ್ನ ಮಾಮನ ಕೆಳಗಡೆ ಕೆಲಸ ಮಾಡ್ತಾ ಇದ್ದ ಅವಳಿಗಾಗಿ. Another 6 years he worked. ಮತ್ತೆ ಆಮೇಲೆ 6 ವರ್ಷ ಕೆಲಸ ಮಾಡಿದ. 20 years he worked under this man. 20 ವರ್ಷದವರೆಗೆ ಆತನು ಈ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡಿದ. But this man had a blessings of Abraham. ಆದ್ರೆ ಯಾಕೋಬನ ಮೇಲೆ ಅಬ್ರಹಾಮನ ಆಶೀರ್ವಾದಗಳಿದ್ದವು. 20 years because of Jacob, Laban became rich, very rich. 20 ವರ್ಷಗಳಲ್ಲಿ ಯಾಕೋಬನ ಕಾರಣದಿಂದಲೇ ಲಾಬಾನನು ಬಹಳ ಶ್ರೀಮಂತನಾದನು. Jacob knows it, Laban knows it, everybody knows it. ಯಾಕೋಬನಿಗೆ ಗೊತ್ತು, ಲಾಬಾನನಿಗೆ ಗೊತ್ತು, ಮತ್ತು ಅವ್ರ ಸುತ್ತಮುತ್ತ ಇರುವಂತ ಎಲ್ಲರಿಗೂ ಗೊತ್ತು. This man was a cruel master. ಆದ್ರೆ ಲಾಬಾನನು ಒಂದು ಕ್ರೂರವಾಗಿರುವಂತ ದಣಿ ಆಗಿದ್ದ. Turn your Bible to Genesis 31st chapter. ನಾವು ನೋಡ್ಕೊಳ್ಳೋಣ, ಆದಿಕಾಂಡ 31ನೇ ಅಧ್ಯಾಯ verse 7. 7ನೇ ವಾಕ್ಯ. 31st chapter verse 7. 31:7. ನೀವು ಅದನ್ನು ಬಲ್ಲಿರಿ, ಅವನು ಚಪ್ಪಲ ಚಿತ್ತನಾಗಿ 10 ಸಾರಿ ನನ್ನ ಸಂಬಳವನ್ನು ಬದಲಾಯಿಸಿ ವಂಚಿಸಿದರೂ ನನಗೆ ಕೇಡು ಮಾಡುವುದಕ್ಕೆ ದೇವರು ಅವನಿಗೆ ಅವಕಾಶ ಕೊಡಲಿಲ್ಲ. Hallelujah. Hallelujah. Your father has deceived me and changed my wages 10 times, but God suffered him not to hurt me. Hallelujah. What a God is. 10 times his salary was reduced. ನೋಡಿರಿ ಎಂತ ದೇವರು. ನೋಡ್ರಿ, ಯಾಕೋಬನ ಸಂಬಳವು 10 ಸಾರಿ ಕಡಿಮೆ ಆಯ್ತು. 20 years he worked under one man, that to his own father-in-law. 10 times his salary was reduced. 20 ವರ್ಷದವರೆಗೆ ಆತನು ಒಬ್ಬ ವ್ಯಕ್ತಿಯ ಕೆಳಗಡೆ ಕೆಲಸ ಮಾಡಿದ, ಸ್ವಂತ ಮಾವ ಆಗಿದ್ದ. ಆದ್ರೆ ಆತನ ಸಂಬಳವು 10 ಸಲ ಕಡಿಮೆ ಆಯ್ತು. But God suffered him not to hurt me. ಆದರೆ ಆತನು ನನಗೆ ಕೇಡು ಮಾಡುವುದಕ್ಕೆ ದೇವರು ಅವಕಾಶ ಕೊಡಲಿಲ್ಲ. God did not allow Laban to hurt Jacob. ಲಾಬಾನನ್ನು ಯಾಕೋಬನಿಗೆ ಅಲ್ಲಿ ತೊಂದರೆ ಕೊಡುವಂತೆ, ನೋವು ಕೊಡುವಂತೆ ಮಾಡಲಿಲ್ಲ. Maybe you are working in one job, you are thinking, how long I will work? Maybe you are doing one business, how long I will do this business? Don't worry. God is with you. ನೀವ್ ಯೋಚನೆ ಮಾಡ್ತಾ ಇರ್ಬೋದು, ನಾನು ಒಂದು ಕೆಲಸ ಮಾಡ್ತಾ ಇದ್ದೀನಿ, ಎಷ್ಟು ವರ್ಷ ಇದೇ ಕೆಲಸ ಮಾಡ್ಲಿ, ನಾನು ಎಷ್ಟು ವರ್ಷ ಇಲ್ಲೇ ಕಷ್ಟ ಪಡ್ಲಿ ಅಂತ ಚಿಂತೆ ಮಾಡಬೇಡ್ರಿ, ದೇವರು ನಿಮ್ಮ ಸಂಗಡ ಇದ್ದಾನೆ. God promised Jacob, I will be with you. ದೇವರು ಯಾಕೋಬನಿಗೆ ವಾಗ್ದಾನ ಮಾಡಿದ್ರು ಏನಂದ್ರೆ, ನಾನು ನಿನ್ನೊಟ್ಟಿಗೆ ಇರ್ತೇನೆ, ನಿನ್ ಜೊತೆಲಿ ಇರ್ತೇನೆ. And God promises you in the New Testament. ಮತ್ತು ದೇವರು ನಿಮಗೂ ಕೂಡ ಹೊಸ ಒಡಂಬಡಿಕೆಯಲ್ಲಿ ವಾಗ್ದಾನ ಮಾಡ್ತಾನೆ. Hebrew 13th chapter. ಇಬ್ರಿಯ 13ನೇ ಅಧ್ಯಾಯ. The last part of verse 5 says, 5ನೇ ವಾಕ್ಯದ ಕೊನೆಯ ಭಾಗ. He has said, I will never leave you nor forsake you. Verse 6, so that we may boldly say, the Lord is my helper. I will not fear what man shall do unto me. 5ನೇ ವಾಕ್ಯದ ಕೊನೆಯ ಭಾಗ ಮತ್ತು 6ನೇ ವಾಕ್ಯ. ನಾನು ನಿನ್ನನ್ನು ಎಂದಿಗೂ ಕೈ ಬಿಡುವುದಿಲ್ಲ, ಎಂದಿಗೂ ತೊರೆಯುವುದಿಲ್ಲವೆಂದು ದೇವರು ತಾನೇ ಹೇಳಿದ್ದಾನೆ. ಆದುದರಿಂದ ಕರ್ತನು ನನ್ನ ಸಹಾಯಕನು, ಭಯಪಡೆನು, ಮನುಷ್ಯನು ನನಗೆ ಏನು ಮಾಡಾನು. Hallelujah. God says, I will never leave you nor forsake you. ದೇವರು ಹೇಳ್ತಾನೆ, ನಾನು ಎಂದಿಗೂ ಕೈ ಬಿಡುವುದಿಲ್ಲ, ತೊರೆಯುವುದಿಲ್ಲ. So that you may boldly say, God is my helper. What can man do unto me? ಆದ ಕಾರಣ ನೀವು ಧೈರ್ಯದಿಂದ ಹೇಳಬಹುದು ಏನಂದ್ರೆ, ಕರ್ತನು ನನ್ನ ಸಹಾಯಕನು, ಮನುಷ್ಯ ನನ್ಗೆ ಏನ್ ಮಾಡ್ತಾನೆ. Listen to me, beloved.
ಈ ಕಡೆ ಕೇಳಿರಿ ಪ್ರಿಯ. Every job there will be hardships. ಪ್ರತಿಯೊಂದು ಕೆಲಸಗಳಲ್ಲಿ, ಪ್ರತಿಯೊಂದು ನೌಕರಿಯಲ್ಲಿಯೂ ಕಷ್ಟಗಳು Every ಬರ್ತವೆ. business hardships will be there. ಪ್ರತಿಯೊಂದು ವ್ಯಾಪಾರದಲ್ಲಿ ಕಷ್ಟಗಳು ಬರ್ತವೆ. But the good news is Jesus said, I will never leave you nor forsake you. ಆದ್ರೆ ಶುಭ ಸಂದೇಶ ಏನಂದ್ರೆ ಯೇಸು ಸ್ವಾಮಿ ಹೇಳಿದ್ದನು, ನಾನು ನಿನ್ನನ್ನು ಬಿಡುವುದಿಲ್ಲ, ತೊರೆಯುವುದಿಲ್ಲ. The promise is with you. ವಾಗ್ದಾನವು ನಿಮ್ಮೊಟ್ಟಿಗೆ ಇದೆ. Blessings of Abraham is with you. ಅಬ್ರಹಾಮನ ಆಶೀರ್ವಾದಗಳು ನಿಮ್ ಜೊತೆ ಇದೆ. Because of the blessings of Abraham, you will come out top in the end. ಅಬ್ರಹಾಮನ ಆಶೀರ್ವಾದಗಳ ಕಾರಣದಿಂದಲೇ ನೀವು ಕೊನೆಯಲ್ಲಿ ಉನ್ನತ ಸ್ಥಾನದಲ್ಲಿ ನಿಲ್ತೀರಾ. Let's read this story. I will tell you one incident from Saint Jacob's story. ನಾವು ಈ ಕಥೆಯನ್ನು ಮುಂದೆ ವರ್ಸೋಣ. ಯಾಕೋಬನ ಕಥೆಯಿಂದಲೇ ಇನ್ನೊಂದು ಸಂದರ್ಭವನ್ನು We will ಹೇಳ್ತೇನೆ. read some scriptures. Quickly go through Genesis 30th chapter. ನಾವು ಬಹಳ ವೇಗವಾಗಿ ಆದಿಕಾಂಡ 30ನೇ ಅಧ್ಯಾಯದಿಂದ ನೋಡ್ಕೊಳ್ಳೋಣ. Verse 25 and 26. ಆದಿಕಾಂಡ 30ನೇ ಅಧ್ಯಾಯ 25-26. And it came to pass when Rachel had born Joseph that Jacob said unto Laban, Send me away, that I may go into my own place, unto my country. Give me my wives and my children, for whom I have served thee. Let me go, for thou knowest my service which I have done thee. 25-26. ರಾಹೇಲಳು ಯೋಸೇಫನನ್ನು ಹೆತ್ತ ನಂತರ ಯಾಕೋಬನು ಲಾಬಾನನಿಗೆ, ನನಗೆ ಅಪ್ಪಣೆ ಕೊಡಬೇಕು, ನಾನು ನನ್ನ ದೇಶದಲ್ಲಿರುವ ಸ್ವಂತ ಊರಿಗೆ ಹೋಗಬೇಕು. ನಾನು ಸೇವೆ ಮಾಡಿ ಪಡಕೊಂಡ ಹೆಂಡತಿಯರನ್ನು ನನ್ನ ಮಕ್ಕಳನ್ನು ನನಗೆ ಒಪ್ಪಿಸು, ನಾನು ಹೋಗುತ್ತೇನೆ. ನಾನು ನಿನಗೆ my service which I ನಾನು have done. ನಿನಗೆ ಮಾಡಿದ ಸೇವೆ ನಿನಗೆ ತಿಳಿದಿದೆ ಅದೇ. Now Jacob felt it's time to go back. ಇವಾಗ ಯಾಕೋಬನಿಗೆ ಅನಿಸ್ತಿದೆ, ನಾನು ತಿರುಗಿ ಹೋಗುವಂತ ಸಮಯ ಬಂದಿದೆ. 20 years he never asked, I will go back. 20 ವರ್ಷಗಳಲ್ಲಿ ಎಂದಿಗೂ ನಾನು ತಿರುಗಿ ಹೋಗ್ತೇನೆ ಅಂತ ಕೇಳಲೇ ಇಲ್ಲ. He knows now he has to go back. ಇವಾಗ ಆತನಿಗೆ ಗೊತ್ತು ನಾನು ತಿರುಗಿ ಹೋಗ್ಬೇಕು So he's ಅಂತ. telling Laban, my age is over, now I have wife, I have children, I have to work. Send me and give me my wages. ಆತನ ಹೇಳ್ತಾನೆ ಲಾಬಾನನಿಗೆ, ನನ್ನ ವಯಸ್ಸಾಗಿದೆ, ನನ್ನ ಮಕ್ಕಳನ್ನು ನನ್ನ ಹೆಂಡತಿಯರನ್ನು ಕೊಟ್ಬಿಡು, ನಾನು ತಿರುಗಿ ಹೋಗ್ತೇನೆ. And look at the Laban's reply. ಇವಾಗ ಲಾಬಾನನ್ನು ಕೊಡುವಂತ ಉತ್ತರ ನೋಡಿರಿ. Verse 27. 27ನೇ ವಾಕ್ಯ. And then Laban said unto him, I pray thee, if I have found favor in thine eyes, tarry, for I have learned by experience that the Lord has blessed me for thy sake. ಹೇಳಲು ಲಾಬಾನನು ಅವನಿಗೆ, ನನ್ನ ಮೇಲೆ ದಯವಿಟ್ಟು ನನ್ನ ಬಳಿಯಲ್ಲೇ ಇರು, ಯೆಹೋವನು ನಿನ್ನ ನಿಮಿತ್ತ ನನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆಂದು ಚೆನ್ನಾಗಿ ತಿಳಿದಿದ್ದೇನೆ. Hallelujah. Hallelujah. Now his father-in-law is requesting him, stay for some more time. ಇವಾಗ ಮಾವ ಆತನಿಗೆ ವಿನಂತಿ ಮಾಡ್ತಾ ಇದ್ದಾನೆ, ನನ್ನೊಟ್ಟಿಗೆ ನಿಂತ್ಕೋ. Because he says, the Lord has blessed me because of you, Jacob. ಯಾಕಂದ್ರೆ ಆತನು ಹೇಳ್ತಾನೆ, ನಿನ್ನ ಕಾರಣದಿಂದಲೇ ಯೆಹೋವ ನನ್ನನ್ನು ಅಭಿವೃದ್ಧಿ ಪಡಿಸಿದ್ದಾನೆ. This should come out of your boss mouth. The Lord has blessed me because of you, wherever you are working. ನೀವ್ ಎಲ್ಲೆಲ್ಲಿ ಕೆಲಸ ಮಾಡ್ತಾ ಇದ್ದೀರೋ, ನಿಮ್ಮ ಬಾಸ್ ಗಳ ಬಾಯಿಗಳಿಂದ ಈ ಮಾತು ಹೊರಗಡೆ ಬರ್ಬೇಕು. ಏನಂದ್ರೆ, ದೇವರು ನಿನ್ನ ಕಾರಣದಿಂದಲೇ ನಮ್ಮನ್ನು They will ಆಶೀರ್ವದಿಸಿದ್ದಾನೆ. know you have anointing, you have blessings. That's why they are blessed. ಅವ್ರಿಗೆ ಗೊತ್ತಾಗ್ತದೆ ನಿಮ್ಮಲ್ಲಿ ಅಭಿಷೇಕ ಇದೆ, ನಿಮ್ಮಲ್ಲಿ ಆಶೀರ್ವಾದಗಳಿವೆ ಅಂತ, ಆದ ಕಾರಣ ಅವ್ರು ಆಶೀರ್ವದಿಸಲ್ಪಡ್ತಾ ಇದ್ದಾರೆ. Hallelujah. Hallelujah. Are you with me? ನನ್ನ ಜೊತೆಲಿದ್ದೀರಾ? Oh Jesus. Praise you, Father. My wife was working in Belgaum before marriage. ನನ್ನ ಹೆಂಡತಿ ಬೆಲ್ಗಾಮ್ ಅಲ್ಲಿ ಕೆಲಸ ಮಾಡ್ತಾ ಇದ್ದು ನಮ್ಮ ಮದುವೆ ಆಗೋಕ್ಕಿಂತ ಮೊದಲು. She resigned her job and came to Gulbarga. ಆ ಕೆಲಸವನ್ನು ಬಿಟ್ಟು ಅವಳು ಗುಲ್ಬರ್ಗಕ್ಕೆ ಬಂದ್ಲು. Then she got a job. ಆಮೇಲೆ ಇಲ್ಲಿ ಒಂದು ನೌಕರಿ ಸಿಕ್ತು. And that job, till then she worked as a tutor. Now she got an appointment as a principal. ಅಲ್ಲಿಯವರೆಗೆ ಟ್ಯೂಟರ್ ಆಗಿ ಕೆಲಸ ಮಾಡ್ತಾ ಇದ್ಲು. ಆಮೇಲೆ ಇಲ್ಲಿ ಬಂದಾಗ ಪ್ರಿನ್ಸಿಪಲ್ ಆಗಿ ಒಂದು ಕೆಲಸ ಸಿಕ್ತು, ಒಂದು ಹುದ್ದೆ ಸಿಕ್ತು. Nothing was there, just few rooms were there. ಆವಾಗ ಆ ಕಾಲೇಜಲ್ಲಿ ಏನು ಇರ್ಲಿಲ್ಲ, ಕೆಲವು ರೂಮ್ಗಳಿದ್ದು ಮಾತ್ರ. I said, don't worry. ನಾನು ಹೇಳಿದೆ, ಪರವಾಗಿಲ್ಲ, Jesus is with you, you will have success. ಏಸು ನಿಮ್ಮೊಟ್ಟಿಗೆ ಇದ್ದಾರೆ, ನಿನಗೆ ಯಶಸ್ಸು ಸಿಗ್ತದೆ. He will never leave you nor forsake you. ನಿನ್ನನ್ನು ಎಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. Promise is there.
ಆ ವಾಗ್ದಾನ ಇದೆ, blessings of Abraham is there. ಅಬ್ರಹಾಮನ ಆಶೀರ್ವಾದ ಇದೆ. Whatever you touch will prosper. ನೀನ್ ಮುಟ್ಟುವಂತ ಎಲ್ಲವೂ ಅಭಿವೃದ್ಧಿಗೊಳ್ಳುತ್ತದೆ. She worked 9 years. ಅಲ್ಲಿ 9 ವರ್ಷಗಳವರೆಗೆ ಕೆಲಸ That ಮಾಡಿದ್ರು. institute developed so much, a good business she made for the owner. ಆ ಒಂದು ಕಾಲೇಜ್, ಆ ಒಂದು ಇನ್ಸ್ಟಿಟ್ಯೂಟ್ ಇಷ್ಟು ಅಭಿವೃದ್ಧಿಗೊಳ್ಳಿತ್ತು ಮತ್ತು ಆ ಓನರ್ಗೆ ಅವಳು ಬಹಳ ವ್ಯಾಪಾರವನ್ನು ಕೊಟ್ಲು. Ground floor was there when she went. Now they made another 3 floors. ಆವಾಗ ಅವರು ಹೋದಾಗ ಅಲ್ಲಿ ಗ್ರೌಂಡ್ ಫ್ಲೋರ್ ಇತ್ತು ಮಾತ್ರ, ಇವಾಗ 3 ಫ್ಲೋರ್ ಗಳನ್ನ They ಮಾಡಿದ್ರು. earned in crores. ಅಲ್ಲಿ ಅವರು ಕೋಟ್ಯಾನ್ಗಟ್ಲೆ ಅವ್ರು ಗಳಿಸಿದ್ರು. When God called her for full-time ministry, that man was not willing to send her out. ಯಾವಾಗ ಕರ್ತನು ಆಕೆಯನ್ನು ಪೂರ್ಣ ಸಮಯ ಸೇವಕ್ಕೆ ಕರೆದಾಗ ಅಲ್ಲಿರುವಂತ ಆ ಯಜಮಾನರು ಅವ್ರು ಹೋಗಕ್ಕೆ ಬಿಡ್ತಾ ಇರ್ಲಿಲ್ಲ. You may be working in an office. ನೀವು ಒಂದು ಆಫೀಸ್ ಅಲ್ಲಿ ಕೆಲಸ ಮಾಡ್ತಾ I ಇದ್ದೀರಿ. have a good news. ನಿಮಗಾಗಿ ಒಂದು ಶುಭ Jesus ಸಂದೇಶ will ಇದೆ. never leave you nor forsake you. ಏಸು ನಿಮ್ಮನ್ನು ಬಿಡುವುದಿಲ್ಲ, ತೊರೆಯುವುದಿಲ್ಲ. Blessings of Abraham is on you. ಅಬ್ರಹಾಮನ ಆಶೀರ್ವಾದವು ನಿಮ್ಮ ಮೇಲೆ ಇದೆ. The people who are working with you, they will identify it. ನಿಮ್ಮೊಟ್ಟಿಗೆ ಇರುವಂತ ಜನರು ಅದನ್ನು ಗುರುತಿಸ್ತಾರೆ. Hallelujah. Hallelujah. And this man was blessed because of Jacob. ಮತ್ತು ಈ ವ್ಯಕ್ತಿ ಯಾಕೋಬನ ಕಾರಣದಿಂದ ಆಶೀರ್ವಾದ ಹೊಂದಿದ. And Jacob also is telling that. ಮತ್ತು ಯಾಕೋಬನು ಕೂಡ ಹೇಳ್ತಾ When ಇದ್ದಾನೆ, I came, you had little. ಯಾಕೋಬನ್ ಕೂಡ ಹೇಳ್ತಾನೆ, ನಾನ್ ಬಂದಾಗ ನಿನ್ನ ಹತ್ರ ಸ್ವಲ್ಪ ಇತ್ತು, Now you have so much. ಇವಾಗ ಎಷ್ಟೊಂದು ಜಾಸ್ತಿ ಇದೆ. Hallelujah. God blessed you because of me. ದೇವರು ನನ್ನ ಕಾರಣದಿಂದ ನಿನ್ನನ್ನು ಆಶೀರ್ವದಿಸಿದ. Now he's telling, I want to go. ಆದ್ರೆ ಇವಾಗ ನಾನು ಹೋಗ್ಬೇಕು. So that man is saying, now what shall I give you? ಇವಾಗ ಅಲ್ಲಿ ಲಾಭಾನನ್ ಕೇಳ್ತಾನೆ, ನಾನು ಏನ್ ಕೊಡ್ಲಿ? Don't give me anything, because you know this fellow is very cunning fellow. ಯಾಕೋಬನ್ ಹೇಳ್ತಾನೆ, ಏನು ಕೊಡ್ಬೇಡ. ಯಾಕೋಬನಿಗೆ ಗೊತ್ತಿತ್ತು ಆತನು ವಂಚಕನು, ಮೋಸಗಾರನು. Again he will trap him. ಮತ್ತೆ ಆತನು ಮೋಸ ಮಾಡ್ತಾನೆ. But then they fixed one deal, one condition. ಆಮೇಲೆ ಅವರಿಬ್ರು ಸೇರಿ ಒಂದು ಷರತ್ತಿಗೆ ಬರ್ತಾರೆ. Let me read the scripture for ಆ you. ವಾಕ್ಯ ಓದ್ಕೊಳ್ತೇನೆ. Verse 32. Genesis 30th chapter, verse 32. ಆದಿಕಾಂಡ 30ನೇ ಅಧ್ಯಾಯ 32ನೇ ವಾಕ್ಯ ಓದ್ಕೊಳ್ಳೋಣ. I will pass through all thy flock today, removing thence all the speckled and spotted cattle, all the brown cattle among the sheep, and the spotted and speckled among the goats. Of such shall be my hire. And verse 33, so shall by my righteousness for me in time to come, when it shall come for my hire before thy face, every one that is not spotted and speckled among goats, brown sheep, that shall be counted stolen with me. 32-33. ಅದೇನೆಂದರೆ, ಈ ಹೊತ್ತು ನಾನು ನಿನ್ನ ಹಿಂಡಿನೊಳಗೆ ಹೋಗಿ ವಿಕಾರ ವರ್ಣವುಳ್ಳವುಗಳನ್ನೆಲ್ಲ, ಅಂದರೆ ಕುರಿಗಳಲ್ಲಿ ಕಪ್ಪಗಾಗಿರುವವುಗಳನ್ನು, ಆಡುಗಳಲ್ಲಿ ಚುಕ್ಕೆ ಅಥವಾ ಮಚ್ಚೆ ಉಳ್ಳವುಗಳನ್ನು ವಿಂಗಡಿಸುವೆನು. ಅದೇ ನನ್ನ ಸಂಬಳವೆಂದು ನೀನು ಭಾವಿಸಬೇಕು. ನೀನು ಇನ್ನು ಮೇಲೆ ಬಂದು ನಾನು ಪಡೆದದ್ದನ್ನು ಪರೀಕ್ಷಿಸುವಾಗ ನಾನು ಪ್ರಾಮಾಣಿಕನೋ ಅಪ್ರಾಮಾಣಿಕನೋ ಎಂಬುದೇ ಪ್ರತ್ಯಕ್ಷವಾಗುವುದು. ಆಡುಗಳಲ್ಲಿ ಚುಕ್ಕೆ ಮಚ್ಚೆ ಇಲ್ಲದ್ದು, ಕುರಿಗಳಲ್ಲಿ ಕಪ್ಪಲ್ಲದ್ದು ನನ್ನ ಬಳಿಯಲ್ಲಿ ಸಿಕ್ಕಿದರೆ ಅದನ್ನು ಕದ್ದದೆಂದು ಎಣಿಸಬಹುದು ಅಂದನು. Hallelujah. Hallelujah. I'll explain this story. I'll make it very simple for you. ಬಹಳ ಸುಲಭವಾಗಿ ಮಾಡಿಸ್ತೇನೆ, ಕೇಳಿರಿ. They separated the flock. ಆ ಕುರಿಗಳನ್ನು ಅವರು ವಿಂಗಡಿಸಿದ್ರು. All plain one, he took it, and all the spotted and speckled one, they removed it. ಎಲ್ಲ ಸಮಾನವಾಗಿರುವುದನ್ನು ಆತನು ತಗೊಂಡ, ಮತ್ತೆ ಇನ್ನೊಂದು ಯಾವ್ದು ಕಪ್ಪಗಾಗಿ ಅಥವಾ ಮಚ್ಚೆಗಳಿದ್ದು ಅದನ್ನು ಬೇರೆ ಕಡೆ They ಹಾಕಿದ್ರು. kept it far. ಅವುಗಳನ್ನು ಬೇರೆ ಬೇರೆ ಇಟ್ರು. All healthy flock, the plain one, when they come to eat, Jacob kept on wood with small spots, when they come to drink water. ಮತ್ತೆ ಎಲ್ಲ ಅಲ್ಲಿ ಆರೋಗ್ಯ ಉಳ್ಳದಂತದ್ದು ಮತ್ತು ಎಲ್ಲ ಸಮಾನವಾಗಿ ಇರುವಂತ ಕುರಿಗಳು ನೀರನ್ನು ಕುಡಿಯೋದಕ್ಕೆ ಬಂದಾಗ ಅಲ್ಲಿ ಯಾಕೋಬನು ಒಂದು ಕಟ್ಟಿಗೆ ನಿಟ್ಟಿದ್ದ, ಅದರಲ್ಲಿ ಬಹಳಷ್ಟು ಮಚ್ಚೆಗಳಿದ್ವು. And even though they were plain, they were producing spotted and speckled sheep. ಅಲ್ಲಿ ಅವರು ಒಂದು ಆರೋಗ್ಯವಂತದ್ದು ಮತ್ತು ಸಮಾನವಾಗಿದ್ರು ಕೂಡ ಅವರು ಮಚ್ಚೆ ಇರುವಂತ ಕುರಿಗಳನ್ನೇ ಅವರು ಹುಟ್ಟಿಸ್ತಾ ಇದ್ರು. When the weak one comes, he didn't keep it. ಬಲಹೀನವಾದದ್ದು ಬಂದಾಗ ಆತನ ಇಟ್ಕೊಳ್ಳಿಲ್ಲ. It is something like deception. Okay. ಇದು ಒಂದು ಆತನ ಮಾಡಿರುವಂತ ಮೋಸದ ತರ. Now verse 42. 42ನೇ ವಾಕ್ಯ ಓದ್ಕೊಳ್ಳೋಣ. But when the cattle were feeble, he put them not in. So the feebler were Laban's and the stronger Jacob's. ಹೀಗೆ ಬಲವಿಲ್ಲದವುಗಳು ಲಾಭಾನನ ಪಾಲಿಗೆ ಬಿದ್ದವು, ಬಲಿಷ್ಠವಾದವುಗಳು ಯಾಕೋಬನ ಪಾಲಿಗೆ ಬಿದ್ದವು. Hallelujah.
And verse 43, the man increased exceedingly, had much cattle, maidservants, men servants, camels and donkeys. 43ನೇ ವಾಕ್ಯ ನೋಡ್ಕೊಳ್ಳೋಣ. ಯಾಕೋಬನು ಬಹಳ ಸಂಪತ್ತುಳ್ಳವನಾದನು, ಅವನಿಗೆ ದೊಡ್ಡ ದೊಡ್ಡ ಹಿಂಡುಗಳು, ದಾಸಿಯರು, ಒಂಟೆ, ಕತ್ತೆಗಳು ಹೇರಳವಾಗಿದ್ದವು. Hallelujah. Hallelujah. After everything is over, Jacob had better stock. He became more rich. ಇದೆಲ್ಲವೂ ಆದ ಮೇಲೆ ಯಾಕೋಬನ ಹತ್ರ ಬಹಳ ಜಾಸ್ತಿ ಇತ್ತು. But what he did, that deed, nobody has seen it. ಆದ್ರೆ ಯಾಕೋಬನು ಮಾಡಿರುವಂತ ಆ ಕಾರ್ಯವನ್ನು ಯಾರು ನೋಡಲಿಲ್ಲ. Who gave him this idea? That is important. ಇಂತಹ ವಿಷಯ ಆಲೋಚನೆ ಯಾರು ಕೊಟ್ರಿ If ಯಾಕೋಬನಿಗೆ? you read Genesis 31st chapter, God spoke to him through the dream, and God only gave this idea. ಮತ್ತು ನೀವು ಆದಿಕಾಂಡ 31ನೇ ಅಧ್ಯಾಯವನ್ನು ನೋಡಿದಾಗ ದೇವರು ಕನಸಿನ ಮೂಲಕವೇ ಆತನಿಗೆ ಈ ಒಂದು ಆಲೋಚನೆಯನ್ನು ಕೊಟ್ಟರು. Let's read it. Genesis 31st chapter, verse 9. 9ನೇ ವಾಕ್ಯ ಓದಿಕೊಳ್ಳೋಣ. Thus God has taken away the cattle of your father and given them to me. 31ನೇ ಅಧ್ಯಾಯ 9ನೇ ವಾಕ್ಯ. ಹೀಗೆ ದೇವರು ನಿಮ್ಮ ತಂದೆಯ ಆಡು ಕುರಿಗಳನ್ನು ಅವನಿಂದ ತೆಗೆದು ನನಗೆ ಕೊಟ್ಟನು. Hallelujah. Hallelujah. God took Laban's cattle, gave to Jacob. ಲಾಬಾನನ ಆಡು ಕುರಿಗಳನ್ನು ದೇವರು ತಗೊಂಡು ಯಾಕೋಬನಿಗೆ ಕೊಟ್ಟನು. Don't ask me whether it is is there any injustice or justice. Don't ask me. ನೀವು ಕೇಳ್ಬೇಡ್ರಿ ಇದು ನ್ಯಾಯನ ಅನ್ಯಾಯನ ಅಂತ. God took the Laban's cattle, gave to Jacob. ಲಾಬಾನನ ಆಡುಗಳನ್ನು ತಗೊಂಡು ದೇವರು ಅಲ್ಲಿ ಯಾಕೋಬನಿಗೆ ಕೊಟ್ರು. Hallelujah. Hallelujah. And he says, okay, we'll read again verse 10, 11 and 12, then you will understand. ನಾವು ಮುಂದೆ And it ಓದ್ಕೊಳ್ಳೋಣ. came to pass at the time that the cattle conceived, I lifted up my eyes, saw in a dream, behold, the rams which leaped upon the cattle were ring-streaked, speckled and grizzled. And verse 11, angel of God spake unto me in a dream, saying, Jacob, and I said, here am I. And he said, lift up now thine eyes and see all the rams which leap upon the cattle are ring-streaked, speckled and grizzled, for I have seen all that Laban does to thee. ನಾವು 10, 11, 12 ಓದ್ಕೊಳ್ಳೋಣ. ಕುರಿಗಳು ಸಂಗಮ ಮಾಡುವ ಕಾಲದಲ್ಲಿ ನಾನು ಕನಸಿನಲ್ಲಿ ಕಣ್ಣೆತ್ತಿ ನೋಡಿದಾಗ ಕುರಿಗಳ ಮೇಲೆ ಹಾರಿದ ಟಗರುಗಳೆಲ್ಲವೂ ರೇಖೆ, ಚುಕ್ಕೆ, ಮಚ್ಚೆಗಳುಳ್ಳವುಗಳಾಗಿ ಕಾಣಿಸಿದವು. ಆ ಕನಸಿನಲ್ಲಿ ದೇವದೂತನು ಯಾಕೋಬನೇ ಎಂದು ಕರೆಯಲು ನಾನು ಇದ್ದೇನೆ ಎಂದು ಹೇಳಿದಾಗ ಆತನು ನನಗೆ, ಲಾಬಾನನು ನಿನ್ನ ವಿಷಯದಲ್ಲಿ ನಡಕೊಂಡ ರೀತಿಯನ್ನು ನಾನು ನೋಡಿದ್ದೇನೆ. ಆದದರಿಂದ ನೀನು ಕಣ್ಣೆತ್ತಿ ನೋಡು, ಕುರಿಗಳ ಮೇಲೆ ಹಾರುವ ಟಗರುಗಳೆಲ್ಲವೂ ರೇಖೆ, ಚುಕ್ಕೆ, ಮಚ್ಚೆಗಳುಳ್ಳವುಗಳಾಗಿವೆ. You see, God showed him in the dream. I believe this is a God-given strategy for Jacob. ನೋಡಿರಿ, ದೇವರು ಆತನಿಗೆ ಕನಸಿನಲ್ಲಿ ತೋರಿಸಿಕೊಟ್ರು. ನನಗೆ ಅನಿಸ್ತದೆ ದೇವರು ಆತನಿಗೆ ಕನಸಿನಲ್ಲಿ ಆತನಿಗೆ ಈ ಒಂದು ಯೋಜನೆಯನ್ನು ತೋರಿಸಿಕೊಟ್ರು. Don't ask me, is God is unjust? ನೀವು ನಂಗೆ ಕೇಳ್ಬೇಡ್ರಿ ದೇವರು ಮಾಡಿರೋದು ಅನ್ಯಾಯವಾ? Hallelujah, God is a good God. ಇಲ್ಲ, ದೇವರು ಒಳ್ಳೆಯ ದೇವರು. Jacob had blessings of Abraham. ಯಾಕೋಬನ ಮೇಲೆ ಅಬ್ರಹಾಮನ ಆಶೀರ್ವಾದಗಳು ಇದ್ದವು. Miraculously with God-given strategy, one day, this man did something, made him in a short time very wealthy. ಮತ್ತು ಅದ್ಭುತವಾಗಿ ದೇವರು ಕೊಟ್ಟಿರುವಂತ ಯೋಜನೆಯನ್ನು ಪಾಲಿಸಿದಾಗ ಅದು ಹೇಗೋ ಮಾಡಿ ಆತನಿಗೆ ಬಹಳ ಶ್ರೀಮಂತನಾಗಿ ಮಾಡಿಸಿತು. God took Laban's whatever cattle he had and gave it to Jacob. ಲಾಬಾನನ ಆಡು ಕುರಿಗಳನ್ನು ದೇವರು ತಗೊಂಡು ಯಾಕೋಬನಿಗೆ ಕೊಟ್ಟನು. Then why this spotted, speckled, all this deal? Why? ಯಾಕೆ ಇಲ್ಲಿ ರೇಖೆ, ಮಚ್ಚೆ ಇದೆಲ್ಲಗಳ ಬಗ್ಗೆ ಯಾಕೆ? Why? ಯಾಕೆ? If God want to do, God can do it, no? ದೇವ್ರು ಮಾಡ್ಬೇಕು ಅಂತ ಬಯಸಿದಾಗ ದೇವ್ರು ಸರಿಯಾಗಿ Why ಮಾಡ್ತಾರೆ. God should speak to a dream? ಯಾಕೆ ದೇವ್ರು ಕನಸಿನ ಮೂಲಕ ಮಾತಾಡ್ಬೇಕಾಯ್ತು? Jacob never had a Bible like you and me. ನೋಡಿರಿ, ಯಾಕೋಬನಿಗೆ ನಮ್ಮ ಹಾಗೆ ಬೈಬಲ್ ಇರ್ಲಿಲ್ಲ. Blessings of Abraham is there. ಅಬ್ರಹಾಮನ ಆಶೀರ್ವಾದಗಳು, The promise of God, I will never leave you, is there. ನಾನು ನಿಮ್ಗೆ ಎಂದಿಗೂ ಬಿಡುವುದಿಲ್ಲ ಅನ್ನೋ ದೇವರ ವಾಗ್ದಾನ ಇತ್ತು. Even if God performs a miracle, this fellow will not accept it. ದೇವರು ಅದ್ಭುತ ಮಾಡಿದ್ರೂ ಕೂಡ ದೇವರು ಮಾಡಿದ್ದಾನೆ ಅಂತ ಅದನ್ನು ಒಪ್ಕೊಳ್ತಾ ಇರ್ಲಿಲ್ಲ. So God wants Jacob's mind
cooperation of his mind. ದೇವರು ಬಯಸ್ತಾ ಇದ್ದಾನಂದ್ರೆ ಯಾಕೋಬನು ತನ್ನ ಮನಸ್ಸನ್ನು ಕೊಟ್ಟು ಆತನು ಸಹಕರಿಸಬೇಕು. That's why the dream came. ಆದ ಕಾರಣವೇ ಈ ಕನಸು ಬಂತು. I repeat again. ನಾನು ಮತ್ತೆ ಹೇಳ್ತೇನೆ, blessing of Abraham is on you. ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ Jesus will ಇದೆ. never leave you nor forsake you. ಯೇಸು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. But if your mind doesn't change, ಆದ್ರೆ ನಿಮ್ಮ ಮನಸ್ಸು ಬದಲಾಗ್ಲಿಲ್ಲ ಅಂದ್ರೆ you can't see the fruits. ನೀವು ಆ ಫಲಗಳನ್ನು ನೋಡಕ್ಕಾಗಲ್ಲ. Hallelujah. Hallelujah. Sometimes what God does is amazing. ಕೆಲವೊಂದ್ಸಲ ದೇವರು ಮಾಡುವಂತ ಸಂಗತಿಗಳು ಅದ್ಭುತವಾಗಿ ಆಶ್ಚರ್ಯಕರವಾಗಿರುತ್ತದೆ. Don't curse your job. Don't curse it, Don't feel there is so much injustice they are doing. They are not giving me good salary. They are making me to work 10 hours, 12 hours. I am working more than others. What about me? What will happen to me? ನೀವು ಯೋಚನೆ ಮಾಡ್ಬೇಡಿ, ನನ್ಗೆ ಎಷ್ಟೊಂದು ಕೆಲಸ ಕೊಡ್ತಾ ಇದ್ದಾರೆ, ನಾನು ಬೇರೊಬ್ಬರಿಗಿಂತ ಉತ್ತಮವಾಗಿ ಮಾಡ್ತಾ ಇದ್ದೇನೆ, ಯಾಕೆ ಈ ಅನ್ಯಾಯ ನನ್ ಮೇಲೆ ಯಾಕೆ? I'll show you that one more example. ನಾನು ಇನ್ನೊಂದು ಉದಾಹರಣೆ ತೋರಿಸ್ತೇನೆ. God knows you. ದೇವರಿಗೆ ನಿಮ್ಮ ಬಗ್ಗೆ ಗೊತ್ತು. God has given you the job. Whatever job you have is given by God. ಯಾವುದೇ ಕೆಲಸ ದೇವರು ಕೊಟ್ಟಿದ್ದಾನೆ ನಿಮಗೆ, ಅದು ದೇವರಿಂದಲೇ ಬಂದಿದೆ. If you are a teacher, why are you a teacher? Devil didn't give the teacher's job. God has given the job to you. Do it faithfully, sincerely. ನೀವು ಟೀಚರ್ ಆಗಿದ್ರೆ ಸೈತಾನನು ಆ ಕೆಲಸವನ್ನು ಕೊಡ್ಲಿಲ್ಲ, ದೇವರು ತಾನೇ ಕೊಟ್ಟಿದ್ದಾನೆ, ಪ್ರಾಮಾಣಿಕರಾಗಿ ಅದನ್ನು ಮಾಡ್ರಿ. You may say, in my school salary is less, but other schools they are paying very high. ನೀವ್ ಹೇಳ್ಬೋದು, ನಮ್ಮ ಸ್ಕೂಲಲ್ಲಿ ಸಂಬಳವು ಕಡಿಮೆ ಆಗಿದೆ, ಆದ್ರೆ ಬೇರೆ ಸ್ಕೂಲ್ಗಳಲ್ಲಿ ಜಾಸ್ತಿ ಕೊಡ್ತಾರೆ. They are cheating me. Somewhere they are not giving me salary. ನನಗೆ ಅವ್ರು ಮೋಸ ಮಾಡ್ತಾ ಇದಾರೆ, ಆದ್ರೆ ಬೇಸಿಗೆ ಕಾಲದಲ್ಲಿ ಅವ್ರು ಸಂಬಳನೇ ಕೊಡ್ತಾ ಇಲ್ಲ. If God has kept you, be there. ದೇವರು ನಿಮ್ಗೆ ಆ ಸ್ಥಳದಲ್ಲಿ ಇಟ್ಟಿದ್ದಾನೆ ಅಂದ್ರೆ ಅಲ್ಲೇ ಇರಿ. For 500 rupees, 1000 rupees, don't change your job. ಒಂದು 500 ಅಥವಾ 1000 ರೂಪಾಯಿಗಳಿಗಾಗಿ ನಿಮ್ಮ ನೌಕರಿಯನ್ನು ಬದಲಾಯಿಸಬೇಕು. God is a good accountant. ದೇವರು ಒಳ್ಳೆಯ ಲೆಕ್ಕವನ್ನು ಬರೆಯುವ. He knows how much you have to get, you will get it. ನಿಮ್ಗೆ ಎಷ್ಟು ಸಿಗ್ಬೇಕು ಅಂತ ಆತನಿಗೆ ಗೊತ್ತು, ಅದು ನಿಮ್ಗೆ ಸಿಗ್ತದೆ. Israelites were working as slaves in Egypt for 400 years. ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ 400 ವರ್ಷಗಳವರೆಗೆ ಅವರು ದಾಸರಾಗಿ ಕೆಲಸ They ಮಾಡಿದ್ರು. worked so hard. ಅವರು ಇಷ್ಟು ಪ್ರಾಮಾಣಿಕವಾಗಿ ಕೆಲಸ They ಮಾಡಿದ್ರು. didn't get sufficient salary. ಅವರಿಗೆ ಸಿಗ್ಬೇಕಾಗಿರುವಂತ ಸಂಬಳ ಅವ್ರಿಗೆ ಸಿಗ್ಲಿಲ್ಲ. They didn't get what is supposed to get it. They didn't get it. ಅವ್ರಿಗೆ ಎಷ್ಟು ಸಿಗ್ಬೇಕಾಗಿತ್ತು ಅಷ್ಟು ಸಿಗ್ಲಿಲ್ಲ. What happened? ಏನಾಯ್ತು? When God brought them out, God promised first itself, and God brought them out. He brought them out as a wealthy people. ದೇವರು ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ತಂದಾಗ ಅವರನ್ನು ಶ್ರೀಮಂತರಾಗಿ ತಗೊಂಡ್ ಬಂದ. When God sent the Moses, first is he said in Exodus 3rd chapter verse 22. ನಾವು ನೋಡ್ಕೊಳ್ಳೋಣ, ವಿಮೋಚನೆ ಕಾಂಡ 3ನೇ ಅಧ್ಯಾಯ 22ನೇ ವಾಕ್ಯ. 21 and 22. 21, 22. ವಿಮೋಚನೆ ಕಾಂಡ 3ನೇ ಅಧ್ಯಾಯ 21, 22. I will give this people favor in the sight of Egyptians. It shall come to pass that when you go, you shall not go empty. For every woman shall borrow of her neighbor and of her that sojourneth in her house jewels of silver and jewels of gold and raiment, and you shall put them upon your sons, upon your daughters, and you shall spoil the Egyptians. 21, 22 ಓದ್ಕೊಳ್ಳೋಣ. ಅದಲ್ಲದೆ ಈ ನನ್ನ ಜನರಿಗೆ ಐಗುಪ್ತರ ದಯೆ ದೊರಕುವಂತೆ ಮಾಡುವೆನು. ಆದುದರಿಂದ ನೀವು ಹೊರಡುವಾಗ ಬರಿಗೈಯಲ್ಲಿ ಹೋಗುವುದಿಲ್ಲ. ನಿಮ್ಮಲ್ಲಿ ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ನಿಮ್ಮ ಮನೆಯಲ್ಲಿ ಇಳುಕೊಂಡ ಹೆಂಗಸರಿಂದಲೂ ಬೆಳ್ಳಿ ಬಂಗಾರದ ಒಡವೆಗಳನ್ನು ಬಟ್ಟೆಗಳನ್ನು ಕೇಳಿಕೊಳ್ಳಲಿ. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ. ಇದರಿಂದ ಐಗುಪ್ತ್ಯರನ್ನು ಸೂರೆ ಮಾಡುವಿರಿ. Hallelujah. Hallelujah. This conversation took place when God called Moses from the burning bush. ಈ ಒಂದು ಚರ್ಚೆಯು ಯಾವಾಗ ನಡೀತು ಅಂದ್ರೆ, ಯಾವಾಗ ದೇವರು ಮೋಶೆಯನ್ನು ಅಲ್ಲಿ ಉರಿಯುವಂತ ಪೊದೆಯಿಂದ ಕರೆದ್ರು. First time God is telling him, now you have to go and take these people out. ಮೊದಲನೇ ಸಲ ದೇವರು ಆತನಿಗೆ ಹೇಳ್ತಾ ಇದ್ದಾನೆ ಅಂದ್ರೆ, ನೀನು ನನ್ನ ಜನರನ್ನು ಐಗುಪ್ತದಿಂದ ಹೊರಗಡೆ ಕರ್ಕೊಂಡು ಹೋಗ್ಬೇಕು. But I like verse 21. ನನಗೆ 21 ವಾಕ್ಯ ತುಂಬಾ ಇಷ್ಟ. When you go, you shall not go empty. ನೀವು ಹೊರಡುವಾಗ ಬರಿಗೈಲಿ ಹೋಗುವುದಿಲ್ಲ. Hallelujah. Hallelujah. Our God will not send us empty.
ನಮ್ಮ ದೇವರು ನಮ್ಮನ್ನು ಬರಿಗೈಯಾಗಿ ಕಳಿಸುವುದಿಲ್ಲ. Being empty is not God's will. ಖಾಲಿಯಾಗಿ ಇರುವುದು ದೇವರ ಚಿತ್ತವಲ್ಲ. Hallelujah. Hallelujah. I don't know how much is there in your cupboard. ನಿಮ್ಮ ಅಲ್ಮಾರಿಯಲ್ಲಿ ಎಷ್ಟಿದೆ ನನಗೆ ಗೊತ್ತಿಲ್ಲ. I don't know how much is there in your refrigerator. ನಿಮ್ಮ ಫ್ರಿಡ್ಜ್ ಅಲ್ಲಿ ಎಷ್ಟಿದೆ ಗೊತ್ತಿಲ್ಲ. I don't know how much is there in a bank account. ನಿಮ್ಮ ಬ್ಯಾಂಕಿನ ಅಕೌಂಟ್ ಅಲ್ಲಿ ಖಾತೆಯಲ್ಲಿ ಎಷ್ಟಿದೆ ಗೊತ್ತಿಲ್ಲ. But the good news is ಆದ್ರೆ ನಿಮಗಾಗಿರುವ ಶುಭ ಸಂದೇಶ it will not remain empty. ಅದು ಖಾಲಿಯಾಗಿ ಉಳಿಯುವುದಿಲ್ಲ. Whatever is empty, God will fill it. ಖಾಲಿಯಾಗಿರುವಂತ ಎಲ್ಲವನ್ನು ನನ್ನ ಕರ್ತನು ತುಂಬಿಸ್ತಾನೆ. Hallelujah. Hallelujah. Then he says every woman should go, it's not borrow. Every woman should go and ask their neighbor for silver and gold. ಮುಂದೆ ಹೇಳ್ತದೆ, ಪ್ರತಿ ಸ್ತ್ರೀಯು ನೆರೆ ಹೆಂಗಸರಿಂದಲೂ ಅಲ್ಲಿ ಹೋಗಿ ಅಲ್ಲಿ ಬೆಳ್ಳಿ ಬಂಗಾರಕ್ಕಾಗಿ ಕೇಳಬೇಕು. They went and asked. ಅವ್ರು ಹೋಗಿ ಕೇಳಿದ್ರು. The people whom they are asking, you should understand, they were slaves for 4 decades, 400 years. Now slaves are asking the master for silver and gold. ನೋಡಿರಿ, ಇಸ್ರಾಯೇಲರು 400 ವರ್ಷಗಳವರೆಗೆ ಐಗುಪ್ತರಿಗೆ ದಾಸರಾಗಿದ್ರು. ಇವಾಗ ಈ ದಾಸರು ಯಜಮಾನರಿಗೆ ಹೋಗಿ ಬೆಳ್ಳಿ ಬಂಗಾರಕ್ಕಾಗಿ ಕೇಳ್ತಾ ಇದ್ದಾರೆ. Masters are giving them liberally, take and go. ಮತ್ತು ಯಜಮಾನರು ಅವರಿಗೆ ಕೊಡ್ತಾ ಇದ್ದಾರೆ ಹೇರಳವಾಗಿ, ತಕೊಂಡು ಹೋಗಿರಿ. And God is very specific. ಮತ್ತು ದೇವರು ಬಹಳ ನಿರ್ದಿಷ್ಟವಾಗಿ You ಹೇಳ್ತಾನೆ, shall put them upon your sons, upon your daughters. You shall spoil the Egyptians. ನೀವು ಅವುಗಳನ್ನು ನಿಮ್ಮ ಗಂಡು ಹೆಣ್ಣು ಮಕ್ಕಳಿಗೆ ಇಡಿರಿ, ಇದರಿಂದ ಐಗುಪ್ತರನ್ನು ಸೂರೆ ಮಾಡುವಿರಿ. God wants to put golden jewelry on your sons and on your daughters. ದೇವರು ಬಯಸ್ತಾರೆ ನಿಮ್ಮ ಗಂಡು ಮಕ್ಕಳು ಹೆಣ್ಣು ಮಕ್ಕಳ ಮೇಲೆ ಅಲ್ಲಿ ಬೆಳ್ಳಿ ಬಂಗಾರವನ್ನು ಹಾಕಬೇಕು ಅಂತ. Hallelujah. Hallelujah. God is very specific. Put it on the neck, put it on the ears. ಇನ್ನೊಂದು ಸ್ಥಳದಲ್ಲಿ ದೇವರು ಬಹಳಷ್ಟು ಅಲ್ಲಿ ನಿರ್ದಿಷ್ಟವಾಗಿ ಹೇಳ್ತಾರೆ, ಅವ್ರ ಕೊಳ್ಳಲ್ಲಿ ಹಾಕ್ರಿ ಮತ್ತು ಅವರ ಕಿವಿಗಳಲ್ಲಿ ಹಾಕ್ರಿ. And what God said here in Exodus 3rd chapter, it happened in Exodus 15th chapter. They gave it. ವಿಮೋಚನೆ ಕಾಂಡ 3ನೇ ಅಧ್ಯಾಯದಲ್ಲಿ ದೇವರು ಮಾತಾಡಿರುವಂತದ್ದು ಅಲ್ಲಿ ವಿಮೋಚನೆ ಕಾಂಡ 15ನೇ ಅಧ್ಯಾಯದಲ್ಲಿ ನಡೆಯಿತು. It happened. ಅಲ್ಲಿ ನಡೆಯಿತು. No, is it justice or injustice? ನೀವು ಕೇಳ್ತೀರಾ, ಇದು ನ್ಯಾಯನ ಅನ್ಯಾಯನ? What is justice indeed? They are taking silver and gold from somebody. ಇದರಲ್ಲಿ ನ್ಯಾಯ ಅಂತ ವಿಷಯ ಏನು? ಅವ್ರು ಬೇರೆಯೊಬ್ಬರಿಂದ ಬೆಳ್ಳಿ ಬಂಗಾರ ತಗೊಳ್ತಾ ಇದ್ದಾರೆ. It is not some 10 grams, 20 grams. Loads and loads of silver and gold they got it. ಅವರು 10 ಗ್ರಾಮ್ 20 ಗ್ರಾಮ್ ತಗೊಳ್ಳಿಲ್ಲ, ಆದ್ರೆ ಜಾಸ್ತಿ ಹೇರಳವಾಗಿ ತಗೊಂಡು They have spoiled the Egyptians. ಅವರು ಐಗುಪ್ತರನ್ನು ಹಾಳು ಮಾಡ್ಬಿಟ್ಟು Looted. Totally they made them empty. ಸಂಪೂರ್ಣವಾಗಿ ಲೂಟಿ ಮಾಡ್ಕೊಂಡು ಅವರನ್ನು ಖಾಲಿಯಾಗಿ ಮಾಡಿದ್ರು. Is a God unjust God? ನಮ್ಮ ದೇವರು ಅನ್ಯಾಯ ಮಾಡುವಂತ ದೇವರ? No. ಇಲ್ಲ. Hallelujah. Hallelujah. God knows 400 years these people worked. ದೇವರಿಗೆ ಗೊತ್ತು ಇವರು 400 ವರ್ಷಗಳವರೆಗೆ ಕೆಲಸ How ಮಾಡಿದ್ರು. much they sweated, how much salary they got. ಅವ್ರು ಎಷ್ಟು ಬೆವರು ಸುರಿಸಿದ್ದಾರೆ, ಎಷ್ಟು ಅವರಿಗೆ ಸಂಬಳ ಸಿಕ್ಕಿತ್ತು. Whatever belongs to them. ಅವರಿಗೆ ಸಂಬಂಧಪಟ್ಟಿರುವುದು ಎಲ್ಲವೂ All the arrears God cleared within one day. ಒಂದೇ ದಿನದಲ್ಲಿಯೇ ಅವ್ರಿಗೆ ಸಂಬಂಧಪಟ್ಟಿರುವುದು ಎಲ್ಲವನ್ನು ದೇವರು ಸರಿಪಡಿಸಿದ. Hallelujah. In today's modern language we can say PF, gratuity, everything he gave it. ಮತ್ತು ನಾವು ಇವತ್ತಿನ ಭಾಷೆಯಲ್ಲಿ ಹೇಳ್ಬೇಕಾದ್ರೆ PF ಏನೆಲ್ಲ ಇದೆಯೋ ಎಲ್ಲವನ್ನು ದೇವರು ಒಂದೇ ದಿನದಲ್ಲಿ Because ಸರಿಪಡಿಸಿದ. God keeps an account. ಯಾಕೆಂದ್ರೆ ದೇವರು ಒಂದು ಲೆಕ್ಕ ಇಡ್ತಾನೆ. Let me encourage you again. ನಾನು ನಿಮ್ಗೆ ಇನ್ನೊಂದ್ಸಲ ಪ್ರೋತ್ಸಾಹಿಸ್ತೀನಿ. Wherever you are working, work sincerely because God has kept you there. ನೀವ್ ಎಲ್ಲಿ ಕೆಲಸ ಮಾಡ್ತಾ ಇದ್ದೀರೋ ಪ್ರಾಮಾಣಿಕರಾಗಿ ಕೆಲಸ ಮಾಡ್ರಿ, ದೇವರು ನಿಮ್ಮನ್ನು ಅಲ್ಲಿ ಇಟ್ಟಿರುವಂತ ಕಾರಣದಿಂದ. Blessings of Abraham is on you. ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ ಇವೆ. But let your mind have the dream. Dream the scriptures. Dream the blessings. ಆದ್ರೆ ನಿಮ್ಮ ಮನಸ್ಸು ಆ ಕನಸನ್ನು ಇಟ್ಟುಕೊಳ್ಳಲಿ. ನೀವು ವಾಕ್ಯದ ಕನಸುಗಳನ್ನು ಕಾಣ್ರಿ. If your mind doesn't change, ನಿಮ್ಮ ಮನಸ್ಸು ಬದಲಾಗ್ಲಿಲ್ಲ ಅಂದ್ರೆ you will not see the blessings in the hand. ನೀವು ನಿಮ್ಮ ಕೈಗಳಲ್ಲಿ ಆಶೀರ್ವಾದಗಳನ್ನು ನೋಡುವುದಿಲ್ಲ. That's what Paul says in Romans 12:2. ಅದನ್ನೇ ಪೌಲನು ರೋಮ 12ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ We ಹೇಳ್ತಾನೆ. will read the scripture. ನಾವು ನೋಡ್ಕೊಳ್ಳೋಣ. Very important. ಬಹಳ ಮುಖ್ಯ. This is so important for the believers. If you understand it, your life becomes easy and all your prayers will be answered. ಈ ವಾಕ್ಯವು ಎಲ್ಲಾ ವಿಶ್ವಾಸಿಗಳಿಗಾಗಿ ಬಹಳ ಮುಖ್ಯವಾಗಿದೆ. ನೀವು ಇದನ್ನು ಅರ್ಥ ಮಾಡ್ಕೊಂಡ್ರೆ ಇದು ನಿಮ್ಮ ಎಲ್ಲಾ ಪ್ರಾರ್ಥನೆಗಳಿಗೆ ಉತ್ತರ ಹೊಂದ್ಕೊಳ್ಳೋದು ಸುಲಭವಾಗ್ತದೆ. Be not conformed to this world, but be ye transformed by the renewing of your mind,
that you may prove what is that good and acceptable and perfect will of God. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಕ್ಕನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ವಿವೇಚಿಸಿ ತಿಳಿದುಕೊಳ್ಳುವಿರಿ. What is meant by do not be conformed to the world? ಇಹಲೋಕದ ನಡವಳಿಕೆಯನ್ನು ಅನುಸರಿಸಬಾರದಂದ್ರೆ ಏನರ್ಥ? Think like the worldly people, talk like the worldly people. ಲೋಕದ ಜನರ ಹಾಗೆ ಚಿಂತೆ ಮಾಡುದು, ಯೋಚನೆ ಮಾಡುದು, ಮಾತನಾಡುವುದು. What to do, brother? I'm born in a poor family. I have to struggle. Nobody to help me. Rich will be always rich, poor will be always poor. Because we are poor, we are poor. We will remain poor. And we can't help ourselves. ಏನ್ ಮಾಡುದು ಸಹೋದರರೇ, ನಾವು ಬಡವ ಕುಟುಂಬದಿಂದ ಹುಟ್ಟುತ್ತೇವೆ, ನಾವು ಬಡವರಾಗಿಯೇ ಉಳಿತೇವೆ. ಶ್ರೀಮಂತರಾಗಿರೋರು ಬಡವರಾಗಿ ಇರ್ತಾರೆ, ಬಡವರಾಗಿರೋರು ಬಡವರಾಗಿ ಇರ್ತಾರೆ. ಮತ್ತು ನಾವೇನು ಮಾಡಕ್ಕಾಗಲ್ಲ, ನಮ್ ಕೈಯಿಂದ ಏನು ಸಹಾಯ ಆಗಲ್ಲ. Nobody gives me job. ನಮ್ಗೆ ಯಾರು ಕೆಲಸ ಕೊಡ್ತಾ ಇಲ್ಲ. 15 years I'm working, he is not giving increment. 15 ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದೇನೆ, ಹೆಚ್ಚಳ ಬಡ್ತಿನೇ ಕೊಡ್ತಾ ಇಲ್ಲ. That's how everybody talks. ಈ ರೀತಿಯಲ್ಲಿ ಎಲ್ಲರೂ ಮಾತಾಡ್ತಾರೆ. You don't talk like that. ನೀವ್ ಆ ರೀತಿಯಲ್ಲಿ ಮಾತಾಡಬಾರ್ದು. Why? ಯಾಕೆ? Blessing of Abraham is on you. ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ The ಇವೆ. promise of God is there. ದೇವರ ವಾಗ್ದಾನಗಳು ನಿಮಗಾಗಿ ಇವೆ. Jesus said, I will never leave you nor forsake you. ಯೇಸುಸ್ವಾಮಿ ಹೇಳಿದ್ರು, ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. Hallelujah. Hallelujah. God is a God of justice. ದೇವರು ನ್ಯಾಯದ ದೇವರು. Again I'm asking, why are you working? ನಾನು ಇನ್ನೊಂದ್ಸಲ ಕೇಳ್ತೀನಿ, ಯಾಕೆ ಕೆಲಸ ಮಾಡ್ತಾ Not for ಇದ್ದೀರಾ? your stomach. ನಿಮ್ ಹೊಟ್ಟೆಗಾಗಿ ಅಲ್ಲ. You are working because God has given you the job. ದೇವರು ನಿಮಗೆ ಆ ಕೆಲಸವನ್ನು ಕೊಟ್ಟಿರುವ ಕಾರಣ ನೀವು ಕೆಲಸ ಮಾಡ್ತಾ ಇದ್ದೀರಾ. Hallelujah. 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 Are you happy? ಸಂತೋಷರಾಗಿದ್ದೀರಾ? I didn't close my message. ಇವತ್ತು ನಾನು ಸಂದೇಶವನ್ನು ಮುಕ್ತಾಯ One ಮಾಡಲಿಲ್ಲ. quotation, I'll close it. ಕೊನೆಯದಾಗಿ ಒಂದು ವಾಕ್ಯ ತೋರಿಸಿ ಮುಗಿಸ್ತೇನೆ. Genesis 32nd chapter, ಆದಿಕಾಂಡ 32ನೇ ಅಧ್ಯಾಯ verse 10. 10ನೇ ವಾಕ್ಯ. Genesis 32nd chapter, verse 10. ಆದಿಕಾಂಡ 32:10. I am not worthy of the least of all the mercies of all the high which thou hast showed unto thy servant, for with my staff I passed over this Jordan, now I am become 2 bands. ಆದಿಕಾಂಡ 32:10. ನೀನು ನಿನ್ನ ದಾಸನಾದ ನನ್ನ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ನಿನ್ನ ವಾಗ್ದಾನವು ನೆರವೇರಿಸಿದೆಯಲ್ಲ, ನಾನು ಅದಕ್ಕೆ ಕೇವಲ ಅಪಾತ್ರನಾಗಿದ್ದೇನೆ. ನಾನು ಮೊದಲು ಈ ಯೋರ್ದಾನ್ ನದಿಯನ್ನು ದಾಟಿದಾಗ ನನಗೆ ಕೋಲು ಮಾತ್ರವೇ ಇತ್ತು, ಈಗ 2 ಪಾಳೆಯಗಳಿಗೆ ಒಡೆಯನಾಗಿದ್ದೇನೆ. Hallelujah. Hallelujah. Here, after 20 years, Jacob came near the Jordan River. Is thinking about the past. ಇಲ್ಲಿ ಯಾಕೋಬನು 20 ವರ್ಷಗಳಾದ್ಮೇಲೆ ಆತನು ಯೋರ್ದಾನ್ ನದಿ ಹತ್ರ ಬಂದಾಗ ಆತನು ಹಿಂದೆ ನಡೆದ ವಿಷಯಗಳನ್ನು ಯೋಚನೆ ಮಾಡ್ತಾ ಇದ್ದಾನೆ. 20 years before, the same river, when he crossed, he had only 1 stick. 20 ವರ್ಷಗಳ ಹಿಂದೆ ಅದೇ ನದಿಯನ್ನು ಆತನು ದಾಟಿದಾಗ ಕೈಯಲ್ಲಿ ಒಂದು ಕೋಲಿತ್ತು ಅಷ್ಟೇ. Now 2 bands means wife, children, all riches, silver, gold, camels, donkeys, everything he has. ಈಗ 2 ಪಾಳೆಗಳು ಅಂದ್ರೆ ಹೆಂಡತಿಯರು, ಮಕ್ಕಳು, ಬೆಳ್ಳಿ ಬಂಗಾರ, ದಾಸಿಯರು, ಆಡು ಕುರಿಗಳು. And his heart was so grateful. He's saying, God, I am not worthy of all the mercies and of all the truth. ಇವಾಗ ಆತನ ಹೃದಯವು ಇಷ್ಟು ಕೃತಜ್ಞತಾ ಸ್ತುತಿಯನ್ನು ತುಂಬಿದೆ. ಆತನು ಹೇಳ್ತಾ ಇದ್ದಾನೆ, ದೇವರು ನಿನ್ನ ಆಶೀರ್ವಾದಗಳಿಗೆ ನಾನು ಅಯೋಗ್ಯನಾಗಿದ್ದೇನೆ. I'm not so good, Lord. ನಾನು ಅಯೋಗ್ಯನು You are ದೇವರೇ, so good to me. ನೀನ್ ನನಗೆ ಎಷ್ಟೋ ಒಳ್ಳೆಯವನಾಗಿದ್ದೀನಿ. Again I ask you, ನಾನು ನಿಮ್ಗೆ ಇನ್ನೊಂದ್ಸಲ ಕೇಳ್ತೇನೆ, 20 years back, 20 ವರ್ಷಗಳ ಹಿಂದೆ what Jacob carried? ಯಾಕೋಬನ ಕೈಯಲ್ಲಿ ಏನ್ ತಗೊಂಡು ಹೋಗಿದ್ದ? 1 stick was there. ಒಂದು ಕೋಲಿತ್ತು. Blessing of Abraham was there. ಅಬ್ರಹಾಮನ ಆಶೀರ್ವಾದ ಇತ್ತು. Promise of God is there. ದೇವರ ವಾಗ್ದಾನ ಇತ್ತು. Whoever you are, ನೀವಿವತ್ ಯಾರೇ ಆಗಿರ್ಬೋದು, you have a certificate, 10th standard certificate, good it is. ನಿಮ್ಮ ಹತ್ರ ಸರ್ಟಿಫಿಕೇಟ್ ಇದೆಯಾ, SSLC ಇದು ಒಳ್ಳೇದು. Or you have any skill to do any work, that is a wonderful work. ಅಥವಾ ಯಾವುದೇ ಕೆಲಸ ಮಾಡುವಂತ ತಲಾಂತ್ ಇದೆಯಾ, ಅದು ಒಳ್ಳೇದು. That's like a stick. ಅದು ಕೂಡ ಒಂದು ಕೋಲಿನ ಹಾಗೆ. But more than that, ಅದಕ್ಕಿಂತ ಹೆಚ್ಚಿನದಾಗಿ blessings of Abraham is on you. ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ ಇವೆ. That will make you, elevate you, that will make you rich. ಅದು ನಿಮ್ಮನ್ನು ಮೇಲಕ್ಕೆತ್ತುತ್ತದೆ, ನಿಮ್ಮನ್ನು ಶ್ರೀಮಂತರಾಗಿ ಮಾಡ್ತದೆ. Promises of God is on you. ದೇವರ ವಾಗ್ದಾನಗಳು ನಿಮ್ಮ ಮೇಲೆ ಇವೆ. But Jacob, even though God kept on giving him dreams again and again,
changing his thinking. ಮತ್ತು ದೇವರು ಆತನಿಗೆ ಪದೇ ಪದೇ ವಾಗ್ದಾನಗಳನ್ನು ಕೊಡುತ್ತಾ ಇರುವಾಗ ಅದು ಆತನ ಆಲೋಚನೆಗಳನ್ನು ಬದಲಾಯಿಸಿತು. Hallelujah. But today you are asking for a dream. Let me tell you, you don't need a dream. You have the word of God. ಈಗಿನ ದಿನಗಳಲ್ಲಿ ಕನಸಿಗಾಗಿ ಕೇಳ್ತಾ ಇದ್ರೆ ನಾನ್ ನಿಮ್ಗೆ ಹೇಳ್ತೇನೆ, ಕನಸುಗಳು ಬೇಕಾಗಿಲ್ಲ, ನಿಮಗೆ ದೇವರ ವಾಕ್ಯ ಇದೆ. Christ has redeemed you from the curse of the law, so that you will be always at the top, not at the bottom. ಕ್ರಿಸ್ತನು ನಿಮ್ಮನ್ನು ಧರ್ಮಶಾಸ್ತ್ರದ ಶಾಪಗಳಿಂದ ಬಿಡಿಸಿದ್ದಾನೆ, ಆದ ಕಾರಣ ನೀವು ಯಾವಾಗಲೂ ಮೇಲೆ ಇರ್ತೀರಾ, ಕೆಳಗಡೆ ಇರುವುದಿಲ್ಲ. You ask me, June 4th I'll be completing 30 years in Karnataka. ನೀವ್ ನನಗೆ ಕೇಳಿದ್ರೆ ಜೂನ್ ತಿಂಗಳಿನ 4ನೇ ದಿನಾಂಕದಲ್ಲಿ ನಾನು ಗುಲ್ಬರ್ಗದಲ್ಲಿ 30 ವರ್ಷ ಮುಗಿಸ್ತಾ ಇದ್ದೇನೆ. 30 years before I came. 30 ವರ್ಷಗಳ ಹಿಂದೆ ನಾನು ಬಂದೆ. Do you know how much I brought? ನಿಮ್ಗೆ ಗೊತ್ತಾ ನಾನು ಎಷ್ಟು ನನ್ನ ಜೊತೆ ತಂದಿದ್ದೆ? One suitcase. ಒಂದ್ ಸೂಟ್ ಕೇಸ್ ಇತ್ತು. Still that suitcase is there. ಇವಾಗ ಕೂಡ ಆ ಸೂಟ್ ಕೇಸ್ ಇದೆ. If I see the blessings of God, ನಾನು ದೇವರ ಆಶೀರ್ವಾದಗಳ ನೋಡಿದಾಗ amazing. ಅದ್ಭುತವಾಗಿದೆ. But one thing is sure. ಆದ್ರೆ ಒಂದು ವಿಷಯ ಖಚಿತವಾಗಿದೆ. Blessing of Abraham is on me. ಅಬ್ರಹಾಮನ ಆಶೀರ್ವಾದಗಳು ನನ್ನ ಮೇಲೆ ಇದೆ. And I dreamt my future. ಮತ್ತು ನಾನು ನನ್ನ ಭವಿಷ್ಯವನ್ನು ಕನಸು ಕಂಡೆ. I had a mental picture. ನನಗೆ ಒಂದು ಮಾನಸಿಕವಾದ ಚಿತ್ರವಿತ್ತು. So many prophecies came. ಅನೇಕ ಪ್ರವಾದನೆಗಳು ಬಂದವು. Prophecy did not help. ಪ್ರವಾದನೆಗಳು ಸಹಾಯ ಮಾಡಲಿಲ್ಲ. Changing my mind, dreaming God's word, thinking about God's word. I was able to release the blessings in life. ನನ್ನ ಮನಸ್ಸನ್ನು ಬದಲಾಯಿಸುವುದು ಅಂದ್ರೆ ದೇವರ ವಾಕ್ಯದ ಮೇಲೆ ಯೋಚನೆ ಮಾಡೋದು, ವಾಗ್ದಾನಗಳನ್ನು ಯೋಚನೆ ಮಾಡೋದು, ಧ್ಯಾನ ಮಾಡೋದು, ಆ ರೀತಿಯಲ್ಲಿ ನಾನು ಬದಲಾಯಿಸಕ್ಕಾಯ್ತು. Still so much to do. ಆದ್ರೂ ಕೂಡ ಇನ್ನು ಜಾಸ್ತಿ ಮಾಡುವುದಕ್ಕಾಗಿದೆ. Still I keep dreaming the God's word, God's promises. ಇವಾಗ ಕೂಡ ನಾನು ದೇವರ ವಾಗ್ದಾನಗಳನ್ನು, ದೇವರ ವಾಕ್ಯವನ್ನು ಕನಸು ಕಾಣ್ತೇನೆ. Because that's how God wants us to work. ಯಾಕಂದ್ರೆ ದೇವರು ಬಯಸ್ತಾನೆ ನಾವು ಆ ರೀತಿಯಲ್ಲಿ ಕಾರ್ಯ ಮಾಡಬೇಕು. That's how God wants to bring His will in our life. ಆ ರೀತಿಯಲ್ಲಿ ದೇವರು ತನ್ನ ಚಿತ್ತವನ್ನು ನಮ್ಮ ಜೀವನದಲ್ಲಿ ತರಬೇಕು ಅಂತ ಬಯಸ್ತಾನೆ. Amen. Amen. Hallelujah. Hallelujah. So whatever work you do, even if you are a student, be faithful. Thank God for that education. Thank God for that school admission you got. Thank God for that college admission. Be faithful. Blessings of Abraham is on you. ನೀವೇನೇ ಕೆಲಸ ಮಾಡ್ತಾ ಇದ್ದೀರಾ, ಯಾವುದೇ ಸ್ಕೂಲ್ ಅಲ್ಲಿ ಇದ್ದೀರಾ, ಕಾಲೇಜ್ ಅಲ್ಲಿ ಇದ್ದೀರಾ, ನಂಬಿಗಸ್ತರಾಗಿರಿ, ಯಾಕಂದ್ರೆ ಅಬ್ರಹಾಮನ ಆಶೀರ್ವಾದಗಳು ನಿಮ್ಮ ಮೇಲೆ ಇದೆ. Jesus will never leave you nor forsake you. ಯೇಸು ನಿಮ್ಮನ್ನು ಎಂದಿಗೂ ಬಿಡುವುದಿಲ್ಲ, ತೊರೆಯುವುದಿಲ್ಲ. He comes with you to the school. He comes with you to the college. ನೀವು ಕಾಲೇಜ್ ಹೋಗ್ತಾ ಇದ್ದೀರಾ, ಸ್ಕೂಲ್ ಹೋಗ್ತಾ ಇದ್ದೀರಾ, ನಿಮ್ಮೊಟ್ಟಿಗೆ ಬರ್ತಾನೆ. You are blessed. Because of you, your company will be blessed. ನೀವು ಆಶೀರ್ವಾದ ಹೊಂದಿದವರಾಗಿದ್ದೀರಾ, ನಿಮ್ಮ ಮೂಲಕ ನಿಮ್ಮ ಕಂಪನಿಗೂ ಆಶೀರ್ವಾದ ಆಗ್ತದೆ. Don't grumble. Don't murmur, don't leave the job because of hardships. ಗುಣಗುಟ್ಟಬೇಡ್ರಿ ಮತ್ತು ಕಷ್ಟಗಳು ಬರುವಂತ ಕಾರಣ ಕೆಲಸವನ್ನು ಬಿಟ್ಬಿಡ್ಬೇಡ್ರಿ. I don't think anybody worked under the boss who reduced 10 times salary. ನನ್ಗೆ ಅನಿಸ್ತದೆ ನೀವ್ ಯಾರು ನಿಮ್ಗೆ ನಿಮ್ಮ ಬಾಸ್, ನಿಮ್ಮ ಯಜಮಾನರು 10 ಸಲ ಸಂಬಳ ಕಡಿಮೆ ಮಾಡಿದ್ದಾರೆ ಅಂತವರ ಕೆಳಗೆ ಕೆಲಸ ಮಾಡಿದ್ದಿಲ್ಲ. He worked under his own father-in-law. ಮತ್ತು ಆತನು ಯಾಕೋಬನು ತನ್ನ ಸ್ವಂತ ಮಾವನ ಕೆಳಗೆ ಕೆಲಸ ಮಾಡಿದ. Hallelujah. God knows you. ದೇವರಿಗೆ ನಿಮ್ಮ ಬಗ್ಗೆ ಗೊತ್ತು. God sees your hardship. ದೇವರು ನಿಮ್ಮ ಕಷ್ಟಗಳನ್ನು ನೋಡ್ತಾನೆ. All God is waiting is your mental picture. You should have the promises of God. Your imagination should change. You should dream the promise of God. Then the wealth of God you will experience in your hand. ದೇವರು ಒಂದೇ ವಿಷಯಕ್ಕಾಗಿ ಕಾಯ್ತಾ ಇದ್ದಾನೇನೆಂದ್ರೆ ನಿಮ್ಮ ಮನಸ್ಸಿನಲ್ಲಿ ಇರುವಂತ ಚಿತ್ರವನ್ನು ಬದಲಾಯಿಸಬೇಕು. ನೀವು ದೇವರ ಕನಸುಗಳನ್ನು ಕಾಣಬೇಕು, ದೇವರ ದರ್ಶನವನ್ನು ನೋಡಬೇಕು. After 20 years, you will tell me, yes, I heard this message 20 years before. Nothing I had, now I have so much. 20 ವರ್ಷ ಆದ್ಮೇಲೆ ನೀವು ತಾನೇ ಹೇಳ್ತೀರಾ, 20 ವರ್ಷಗಳ ಹಿಂದೆ ನಾನು ಈ ಸಂದೇಶವನ್ನು ಕೇಳಿದ್ದೆ, ನನ್ನ ಹತ್ರ ಅವಾಗ ಏನು ಇರಲಿಲ್ಲ, ಇವಾಗ ಜಾಸ್ತಿ ಇದೆ. Hallelujah. Hallelujah. Shall we pray? ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Every eye be closed. ಪ್ರತಿಯೊಂದು ಕಣ್ಣು ಮುಚ್ಚಲ್ಪಡಲಿ. I tell all the Comforters Church, you can take your offering and tithes if you have. ಎಲ್ಲ ಕಂಫರ್ಟರ್ಸ್ ಚರ್ಚ್ ಇರುವಂತ ಜನರು ನಿಮ್ಮ ಕೈಯಲ್ಲಿ ನಿಮ್ಮ ಕಾಣಿಕೆಯನ್ನು, ನಿಮ್ಮ ದಶಾಂಶಗಳನ್ನು ತಗೊಳ್ರಿ. We'll pray. ನಾವು ಪ್ರಾರ್ಥನೆ ಮಾಡಿಕೊಳ್ಳೋಣ. Abba Father, in Jesus' name, we pray for all these precious people.
ಅಪ್ಪ ತಂದೆ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಎಲ್ಲಾ ಅಮೂಲ್ಯ ಜನರಿಗಾಗಿ ಪ್ರಾರ್ಥಿಸ್ತೇವೆ. Thank you. They are redeemed from the curse of the law. ಧರ್ಮಶಾಸ್ತ್ರದ ಶಾಪದಿಂದ ಬಿಡಿಸಲ್ಪಟ್ಟಿದ್ದಾರೆ, ಅದಕ್ಕಾಗಿ Thank you. Blessings of Abraham is resting upon them. ಅಬ್ರಹಾಮನ ಆಶೀರ್ವಾದಗಳು ಅವರ ಮೇಲೆ ನೆಲೆಯಾಗಿದೆ, ಅದಕ್ಕಾಗಿ ಸ್ತೋತ್ರ. All I pray is, Lord, open their eyes of understanding to renew their mind with the word of God, to imagine the promise of God. ಅವರ ತಿಳುವಳಿಕೆಯ ಕಣ್ಣುಗಳನ್ನು ತೆರೆ ಕರ್ತನೆ, ಅವರು ತಮ್ಮ ಮನಸ್ಸುಗಳನ್ನು ವಾಕ್ಯದ ಮೂಲಕ ನೂತನ ಮಾಡಿಕೊಳ್ಳುವಂತೆ. Your will be done in our life. ನಿನ್ನ ಚಿತ್ತ ಮಾತ್ರ ನಮ್ಮ ಜೀವನದಲ್ಲಿ ನೆರವೇರಲಿ. Your will is always good, perfect and great, O Father. ನಿನ್ನ ಚಿತ್ತವು ಯಾವಾಗಲೂ ಒಳ್ಳೆಯದು, ಪರಿಪೂರ್ಣವಾದುದು ಮತ್ತು ಉತ್ತಮವಾದುದು. In Jesus' name we thank you, God. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇವೆ. Oh, we thank you, Father. Thank you for the offering, what they have brought here. Lord, I speak, it will be blessed, multiplied and given back in Jesus' name. ಅವ್ರು ತಂದಿರುವಂತ ಕಾಣಿಕೆಗಳು, ದಶಾಂಶಗಳು ಪ್ರಾರ್ಥಿಸ್ತೇನೆ, ಅದು ನೀನು ಮುಟ್ಟಿ ಅದು ಗುಣಿಸಲ್ಪಡಲಿ. I pray for all the tithers. ದಶಾಂಶ ಕೊಡುವವರಿಗಾಗಿ ಪ್ರಾರ್ಥಿಸ್ತೇನೆ. Let the hand of God touch their salary. ಕರ್ತನ ಕೈಗಳು ಅವರ ಸಂಬಳವನ್ನು ಮುಟ್ಟಲಿ. The salary will be blessed and multiplied. ಅವರ ಸಂಬಳವು ಅದು ಆಶೀರ್ವದಿಸಲ್ಪಟ್ಟು ಗುಣಿಸಲ್ಪಡಲಿ. They will have a financial breakthrough in the name of Jesus. ಅವರಿಗೆ ಹಣಕಾಸಿನ ಬಿಡುಗಡೆಯು ಕಾಣ್ತಾರೆ. Oh, they shall be a blessing for all nations. ಅವರು ಅನೇಕ ದೇಶಗಳಿಗೆ ಆಶೀರ್ವಾದದಾಯಕವಾಗಿರ್ತಾರೆ. Devourer is rebuked in the name of Jesus. ನುಂಗುವಾತನು ಯೇಸು ಕ್ರಿಸ್ತನ ಹೆಸರಲ್ಲಿ I ಗದರಿಸಲ್ಪಟ್ಟಿದ್ದಾನೆ. declare no medical bills for them. ನಾನು ಘೋಷಿಸ್ತೇನೆ, ಯಾವುದೇ ಆಸ್ಪತ್ರೆಗಳ ಬಿಲ್ಗಳು, ಖರ್ಚುಗಳು ಇರುವುದಿಲ್ಲ. Let your name alone be honored and glorified in us and through us. ನಮ್ಮ ಮೂಲಕವೂ ನಮ್ಮಲ್ಲಿಯೂ ನಿನ್ನ ನಾಮಕ್ಕೆ ಮಾತ್ರ ಮಹಿಮೆ ಆಗ್ಬೇಕು, ಘನತೆ In ಆಗ್ಬೇಕು. Jesus' name we pray. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ. Amen. 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 May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. Amen. Amen.